ಗುಡ್ ಮಾರ್ನಿಂಗ್. ಶುಭೋದಯ. ವೆರಿ ಗುಡ್ ಮಾರ್ನಿಂಗ್ ಮೇಡಮ್. ಎಲ್ಲೋದ್ರು ಮೇಡಮ್? ಹಲೋ, ಶುಭೋದಯ. ಇದೇ ಬ್ಯಾಕ್ಗ್ರೌಂಡ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲೋಗ್ಬಿಟ್ಟಿದ್ರಿ ಇಷ್ಟೊತ್ತು? ಮೈಸೂರಲ್ಲಿ ಇದ್ದೀನಿ ಇನ್ನು. ಓ, ಹೌದಾ? ಹೊಸ ಜಾಗ ಬಂದಿಲ್ವಾ ನಿನ್ನೆ? ರೆಡಿ ಆಗಕ್ಕೆ. ಬಂದಿಲ್ವಾ? ನಿನ್ನೆ ಬಂದಿಲ್ವಾ? ಆ? ನಿನ್ನೆ ಬರ್ಲಿಲ್ವಾ ಬೆಂಗಳೂರಿಗೆ? ಇಲ್ಲ, ಲೇಟ್ ಆಗೋಯ್ತು ಮೇಡಮ್. ನಾವು ಹ್ಮ್. ಬಿಸ್ನೆಸ್ ಮೀಟಿಂಗಿಗೆ ಬಂದಿದ್ದೆ. ಹಾ. ಮೀಟಿಂಗ್ ಮುಗಿಯೋವಾಗ್ಲೇ ಇಲ್ಲೇ 8 ಗಂಟೆ ಆಗೋಯ್ತು. ಹ್ಮ್. ಅದ್ರ ಮೇಲೆ ನಾವು ಹೊರಟ್ರೆ ಮನೆಗೆ ಬರೋವಾಗ ಗೊತ್ತಲ್ಲ ನಿಮ್ಗೆ 12 ಗಂಟೆ ಆಗ್ಬಿಡುತ್ತೆ. ಅದೇ ಅದೇ. ಹಾಗಾಗಿ ಇಲ್ಲೇ ಸ್ಟೇ ಮಾಡಿದೀವಿ ಮೈಸೂರಲ್ಲಿ. ಹಾ. ಸಂಡೇ ಇವತ್ತು ಯಾರು ಬರಲ್ಲ ಜಾಸ್ತಿ ಅನ್ಕೊಂಡಿದ್ದು, ಪರವಾಗಿಲ್ಲ, ಇವತ್ತೇ ಬಂದ್ಬಿಟ್ಟಿದ್ದಾರೆ ಜನ ಚೆನ್ನಾಗಿ. ಸಂಡೇ ಅಂದ್ರೆ ನೀವೆಲ್ಲ ಸಾಮಾನ್ಯ ರಜೆ ನೀವು? ಮಾಡ್ತಾರಲ್ಲ ಸಂಡೇ. ಹ್ಮ್. ಇದ್ಯಾರು V2 ಅಂತ ಹಾಕೊಂಡಿದ್ದಾರೆ. ಈಗ ಹೆಸರು ಇರೋರು ಬಿಟ್ಟು ಬೇರೆಯವರು ಯಾವ ಊರು, ಹೆಸರು ಏನು ಅಂತ ಒಂದ್ ಸ್ವಲ್ಪ ಹಾಕ್ಬೋದಾ? ಯಾಕಂದ್ರೆ ಯಾರು ಗೊತ್ತಾಗ್ತಾನೆ ಇಲ್ಲ ನನ್ಗೆ. ಎಲ್ಲದ್ದು ಕಂಪ್ನಿ ನೇಮ್ ಬರ್ತಾ ಇದೆ. ರೆಡ್ಮಿ V2033, ಗಿರಿಜಾಂಬ ಮೈಸೂರು, ಚಂದ್ರು ಜಿ, ನಾಗನಗೌಡ ಪಾಟೀಲ್, ಉಮಾಶಂಕರ್, ಕಲಾವತಿ NR. ರೆಡ್ಮಿ ಅಂತ ಇದ್ದಾರೆ. ಯಾರು ಸರ್ ಅದು ರೆಡ್ಮಿ ಸಾರಾ ಮೇಡಮ್ಮ? ಸ್ವಲ್ಪ ನನಗೆ ಕನ್ಫರ್ಮ್ ಮಾಡ್ಬೋದಾ ಹೆಸರು ಮತ್ತೆ ಊರನ್ನ? ರೆಡ್ಮಿ ರೆಡ್ಮಿ ಯಾರು?
V2033. ಹೇಳ್ತಾ ಇಲ್ಲ ಯಾರು ಅಂತ. ಓಕೆ, ಸಂಡೇ ಇವತ್ತು ಏನ್ ಮಾಡೋಣ? ಮೆಡಿಟೇಷನ್ ಮಾಡೋಣ ಅಥವಾ ಮಾತಾಡೋಣ, ಹರಟೆ ಹೊಡೆಯೋಣ, ಅಥವಾ ಏನಾದ್ರೂ ಮೆಲ್ಕ್ ಹಾಕ್ತೀರಾ? ಸಂಡೇ ಸಾಮಾನ್ಯವಾಗಿ ರಿಲ್ಯಾಕ್ಸ್ ಡೇ ಅಲ್ವಾ, ಎಲ್ಲ ರೀತಿಲೂ ರಿಲ್ಯಾಕ್ಸ್, ಮನಃಶಾಂತಿ ಬೇಕು. ಬಟ್ ನೋವುಗಳು ಕಷ್ಟಗಳು ಸಂಡೇನಾ ಮಂಡೇನಾ ಅಂತ ಕೇಳಿ ಬರಲ್ಲ, ಬರ್ತಾ ಇರ್ತವೆ. ನಮ್ಮ ಮೈಂಡ್ ಸೆಟ್ ಹಂಗಿರುತ್ತೆ. ಸಂಡೇ ಅಂದ್ರೆ ಏನು ಮಾಡಬಾರ್ದು, ರಿಲ್ಯಾಕ್ಸ್ ಆಗಿರ್ಬೇಕು, ಕೆಲಸ ಮಾಡಬಾರ್ದು ಅಂತ ನಾವು ಮೈಂಡ್ ಸೆಟ್ ಆ ಥರ ಮಾಡ್ಕೊಂಡಿರ್ತೀವಿ. ಸೊ ಇವತ್ತು ಕನ್ಫೆಸ್ಟ್ ಮಾಡೋಣ. ಅಂದ್ರೆ ನೀವು ಸಾಮಾನ್ಯವಾಗಿ ಕೇಳಿರ್ಬೋದು, ಚರ್ಚ್ಗಳಲ್ಲೆಲ್ಲ ಮಾಡ್ತಾರೆ ಇದನ್ನು ಜಾಸ್ತಿ, ನಮ್ಮಲ್ಲಿ ಕಮ್ಮಿ ಮಾಡೋದು. ಅವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ, ಏನಾದ್ರೂ ಯಾರಿಗಾದ್ರೂ ನೋವು ಮಾಡಿದ್ರೆ, ಯಾರಿಗಾದ್ರು ಬೇಜಾರು ಮಾಡಿದ್ರೆ, ಅಥವಾ ಯಾರಿಗಾದ್ರು ಮೋಸ ಮಾಡಿದ್ರೆ, ಚರ್ಚಿಗೆ ಹೋಗ್ಬಿಟ್ಟು ಫಾದರ್ ಹತ್ರ ಹೇಳ್ಕೊತಾರೆ, ನಾನು ಹಿಂಗೆ ಇಂಥವ್ರಿಗೆ ಮೋಸ ಮಾಡಿದೆ, ಇಂಥವ್ರಿಗೆ ಬೇಜಾರು ಮಾಡಿದೆ ಅಂತ ಹೇಳ್ಬಿಟ್ಟು ಅದನ್ನ ರಿಲೀಫ್ ಮಾಡ್ಕೊಂಬರ್ತಾರೆ. ಗೊತ್ತಾ? ಕೇಳಿದ್ದೀರಾ ಯಾರಾದರೂ? ಸಂಡೇ ಟೈಮು, ಸಂಜೆ ಟೈಮು, ಸಾಯಂಕಾಲದ ಹೊತ್ತು ಸಾಮಾನ್ಯವಾಗಿ ಕನ್ಫೆಸ್ಟ್ ಅಂತ ಒಂದು ಮಾಡ್ತಾರೆ ಅವರು. ಅಂದ್ರೆ ಅವರ ಹೌದು. ತಪ್ಪುಗಳನ್ನ ಹೇಳ್ಕೊಳ್ಳೋದು. ಅಲ್ಲಿ ಯಾರು ಇರಲ್ಲ, ಫಾದರ್ ಇರ್ತಾರೆ ಮತ್ತೆ ಇವ್ರು ಇರ್ತಾರೆ. ಅವ್ರ ಮುಖವನ್ನು ಸಾಮಾನ್ಯ ಅಷ್ಟು ನೋಡಲ್ಲ ಅನ್ಕೋತೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿರೋ ಪ್ರಕಾರ. ಏನಾದರೂ ನೋವು ಮಾಡಿದ್ರೆ ಬೇರೆ ಯಾರಿಗಾದ್ರೂ ಮೋಸ ಮಾಡಿದ್ರೆ, ಯಾರಿಗಾದ್ರು ಏನಾದ್ರು ಹಂದು ಹೀಯಾಳಿಸಿದ್ರೆ, ಆ ಥರ ಏನಾದ್ರು ಮಾಡಿದ್ರೆ ಅವ್ರೇನ್ ಮಾಡ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಇಂಥ ಕೆಟ್ಟ ಕೆಲಸ ಮಾಡಿದ್ದೀನಿ, ಇಂಥವ್ರಿಗೆ ನೋವು ಮಾಡಿದ್ದೀನಿ ಅಂತ ಅಲ್ಲಿ ಒಪ್ಕೋತಾರೆ. ತಪ್ಪುನ ಒಪ್ಕೊಳ್ಳೋದು ಅಂತ. ಈ ಕೆಲವರಿಗೆ ಯಾರಿಗೋ ಒಬ್ರಿಗೆ ಬೇಜಾರು ಮಾಡಿರ್ತೀವಿ, ಏನೋ ಇದು ಮಾಡಿರ್ತೀವಿ, ನಮಗೆ ಗೊತ್ತಿರೋದಿಲ್ಲ ನಾವು ಮಾಡಿದೀವ ಇಲ್ವಾ ಅಂತ. ಕೆಲವರಿಗೆ ಗೊತ್ತಿರುತ್ತೆ, ನಾನು ಹಿಂಗೆ ಅಂದಿದ್ದಕ್ಕೆ ಅವ್ರಿಗೆ ಬೇಜಾರಾಗಿದೆ, ನನ್ನ ಈ ಮಾತಿಂದ ಅವ್ರಿಗೆ ನೋವಾಗಿದೆ ಅಂತ ಗೊತ್ತಿರುತ್ತೆ. ಬಟ್ ಅದನ್ನ ನಮ್ಮ ಮನಸ್ಸಿಂದ ನಾವು ತೆಗ್ದಾಕೋವಂಥ ಕೆಲಸ ಮಾಡಿರಲ್ಲ, ರಿಲೀಫ್ ಮಾಡ್ಕೊಳ್ಳಲ್ಲ ನಾವು. ಆ ನೋವಲ್ಲೇ ನಾವು ಹಂಗೆ ಅದನ್ನೇ ಇಟ್ಕೊಂಡು ಹಂಗೆ ನೋವಲ್ಲೇನೆ ನಾವು ಅನುಭವಿಸ್ತಾ ಇರ್ತೀವಿ. ಅಂತ ನೋವೇನಾದ್ರು ಇದ್ರೆ, ಅಂತ ಬೇಜಾರು ಯಾರ ತಲೆಯಲ್ಲಾನು ಇದ್ರೆ, ಮನಸ್ಸಲ್ಲಿದ್ರೆ, ಅಥವಾ ನಿಮ್ಗೆ ಯಾರಾದ್ರೂ ಅಂದಿರ್ತಾರೆ, ಏನಾದ್ರು ಕೆಟ್ಟದಾಗ ಅಂದಿರ್ತಾರೆ, ಅಥವಾ ನಮ್ಮ ಸ್ವಭಾವವನ್ನಾಗ್ಲಿ ನಮ್ಮ ಗುಣವನ್ನ ಹೀಯಾಳಿಸಿ ಅಂದಿರ್ತಾರೆ ಯಾರಾದರೂ, ಅಯ್ಯೋ ನಿನ್ಗೆಲ್ಲಾಗತ್ತೆ ಬಿಡು, ನಿನ್ಗೆ ಅಯೋಗ್ಯತೆ ಇಲ್ಲ ಬಿಡು ಅಂತೆಲ್ಲ ತುಂಬಾ ಜನ ಅಂದಿರ್ತಾರೆ. ನೀವ್ ಯಾರಿಗಾದ್ರೂ ಅಂದಿದ್ರೆ ಸಾರಿ ಕೇಳೋವಂಥ ದಿವಸ, ನಿಮ್ಗೆ ಯಾರಾದ್ರೂ ಅಂದಿದ್ರೆ ಅವ್ರನ್ನ ಕ್ಷಮಿಸೋವಂಥ ದಿವಸ. ಅರ್ಥ ಆಗ್ತಿದೆ ಅಲ್ವಾ ಟಾಪಿಕ್ ನಾನು ಏನ್ ಹೇಳ್ತಿದ್ದೀನಿ ಅಂತ? ಅರ್ಥ ಆಗ್ತಿದೆ. ಹ್ಮ್ ಇಂಥ ಒಂದು ಸನ್ನಿವೇಶ ನಿಮ್ಮ ಜೀವನದಲ್ಲಿ ನಡೆದಿದ್ಯಾ? ನಡೆದಿದ್ರೆ ಆ ನೋವನ್ನ ನೀವು ಕ್ಯಾರಿ ಮಾಡ್ಕೊಂಡೇ ಬರ್ತಾ ಇದ್ದೀರಾ ಇಷ್ಟು ದಿವಸದಿಂದ, ಅಥವಾ ಆರಾಮಾಗಿ ಬಿಟ್ಬಿಟ್ಟು ಏ ಬಿಡು ಆಯ್ತು ಅಂದ್ಬಿಟ್ಟೆ ಆಗೋಯ್ತು, ಅಥವಾ ಅನ್ನಿಸ್ಕೊಂಡ್ಬಿಟ್ಟೆ ಆಗೋಯ್ತು, ನನಗಿಂದ್ರೆ ನನಗೆ ಅದರಿಂದ ಏನು ಬೇಜಾರಾಗಿಲ್ಲ, ನಾನು ಆರಾಮಾಗಿದ್ದೀನಿ ಅಂತ ಅನ್ನಿಸ್ತಿದ್ಯಾ? ಯಾರಿಗಾದ್ರೂ ಆ ಥರ ನೋವಿದ್ಯಾ? ಯಾಕಂದ್ರೆ ಅದು ಕರ್ಮ ಅಂತ ಕರಿತೀವಿ, ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ಬಾರ್ದು. ಆದಷ್ಟು ತಪ್ಪನ್ನ ಒಪ್ಕೊಂಡು ಪಶ್ಚಾತ್ತಾಪ ಪಡೋದು ಅಂತಾರೆ, ಗೊತ್ತಾ? ನಮ್ಮ ಇದರಲ್ಲಿ ಪಶ್ಚಾತ್ತಾಪ ಪಡೋದು ಅಂತಾರೆ. ಅದಕ್ಕಿಂತ ಬೆಂಕಿ ಇಲ್ಲ, ಅಂದ್ರೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಬೆಂಕಿ ಇಲ್ವಂತೆ. ಅದು ಬೆಂಕಿಗಿಂತ ಜಾಸ್ತಿ ನಮ್ಮನ್ನ ಸುಟ್ಟಾಕತ್ತೆ. ಸೊ ಹಂಗೆ ನಮ್ಮಲ್ಲಿರೋ ಕರ್ಮಗಳನ್ನ ಸುಟ್ಟಾಕತ್ತೆ. ಅಂತ ಒಂದು ಪಶ್ಚಾತ್ತಾಪವನ್ನ ಪಡುವಂತ ದಿನ ಇವತ್ತು. ಅಂದ್ರೆ ಆ ಥರ ಅಲ್ಲ, ನಮ್ಮ ಅನ್ಲಾಕ್ ಯುವರ್ ಮೈಂಡಲ್ಲಿ, ಬೇರೆ ಕಡೆ ಅಲ್ಲ. ಆಮೇಲೆ ನೀವು ವಿಶ್ವ ಪಶ್ಚಾತ್ತಾಪ ಪಡೋ ದಿನಾನ ಅಂತೆಲ್ಲ ಅನ್ಕೊಂಡ್ಬಿಟ್ಟಿರ, ಆಮೇಲೆ ಆ ಥರ ಏನೂ ಇಲ್ಲ. ನಮ್ಮ ಇದರಲ್ಲಿ ಈಗ ಯಾರಾದರೂ ಹಂಚ್ಕೊಳಂಗಿದ್ರೆ ಹಂಚ್ಕೋಬಹುದು. ಯಾರಿಗಾದ್ರೂ ಏನಾರು ಅಂದು ನೋವು ಮಾಡಿದ್ದೀನಿ, ಅಥವಾ ನನಗೆ ಈ ಥರ ಹೀಯಾಳಿಸಿ ಮಾತಾಡಿದ್ದಾರೆ ಯಾರೋ, ನನಗೆ ಅದರಿಂದ ತುಂಬ ಹರ್ಟ್ ಆಗಿದೆ, ನನಗೆ ಬೇಜಾರಾಗಿದೆ, ನನಗೆ ಅದನ್ನು ಮರೆಯೋಕ್ಕೆ ಆಗ್ತಾ ಇಲ್ಲ, ಹಿಂಗೆ ಅಂದ್ಬಿಟ್ಟಿದ್ರು, ಆ ಥರ ನೋವುಗಳು ಯಾರಾದರೂ ಕ್ಯಾರಿ ಮಾಡ್ಕೋತಾ ಇದ್ರೆ ಶೇರ್ ಮಾಡ್ಬೋದು. ಇಲ್ಲ ನಿಮ್ಮ ಮನಸ್ಸಿಗೆ ನೀವು ಇವತ್ತಿಂದ ಅದನ್ನು ಬಿಟ್ಟು ಆ ವಿಷಯನ ರಿಲೀಫ್ ಮಾಡಿಕೊಂಡು ಮನಸ್ಸನ್ನ ಹಗೂರ ಮಾಡಿಕೊಂಡು ಬೇರೆ ಒಳ್ಳೆ ಕೆಲಸದ ಕಡೆ ನಾನು ಗಮನ ಕೊಡ್ತೀನಿ ಅಂತ ಕೂಡ ನೀವು ಇವತ್ತು ಸಂಕಲ್ಪವನ್ನ ಮಾಡಬಹುದು. ಆ ಒಂದು ಇದನ್ನ ಮಾಡೋಣ ಇವತ್ತು. ಯಾಕಂದ್ರೆ ಅದು ತುಂಬಾ ಮುಖ್ಯ. ಮನಸ್ಸಲ್ಲಿ ನೋವು ಇಟ್ಕೊಂಡು ಬೇರೆ ಕೆಲಸಗಳನ್ನ ಮಾಡೋಕ್ಕಾಗಲ್ಲ. ಈಗ ನೀವು ಬೇಜಾರಲ್ಲಿರ್ತೀರಾ,
ನಿಮಗೆ ನೋವಾಗಿದೆ ಅಂತಂದಾಗ ನೀವು ಜೋಕ್ ಮಾಡ್ತೀರಾ? ಬೇರೆಯವ್ರನ್ನ ನಗಿಸ್ತೀರಾ? ಬೇರೆ ಯಾರು ಒಂದೇ ಒಂದು ವಿಷಯ ಮಾತಾಡಿದ್ರು ನಿಮ್ಗೆ ಹರ್ಟ್ ಆಗ್ತಾ ಇರುತ್ತೆ. ಮನಸ್ಸು ಯಾವಾಗ ಖುಷಿಯಾಗಿರುತ್ತೆ, ಮನಸ್ಸು ಪ್ರಸನ್ನವಾಗಿರುತ್ತೆ, ಅವಾಗಷ್ಟೇ ಮುಖದಲ್ಲಿ ನಗು ಬರೋದು. ಅಂತ ನೋವು, ಅಥವಾ ನನಗೂ ಯಾರು ಏನು ಅಂದಿಲ್ಲ, ನಾನು ಯಾರಿಗೂ ಏನು ಅಂದಿಲ್ಲ ಅಂತನೂ ಇದ್ರೂ ಬೇರೆ ಯಾವುದೋ ಒಂದು ವಿಷಯ ನಿಮ್ಮನ್ನ ಕಾಡ್ತಿರುತ್ತೆ. ಕೆಲಸದ ವಿಷಯ ಆಗಿರ್ಬೋದು, ಬಿಸ್ನೆಸ್ ವಿಷಯ ಆಗಿರ್ಬೋದು, ಹೆಂಗಪ್ಪ ತಗೊಂಡೋಗೋದು ಅನ್ನೋ ದೊಡ್ಡ ಚಿಂತೆನೂ ನಿಮ್ಮ ತಲೆಯಲ್ಲಿ ಕೂತಿರುತ್ತೆ. ಅದನ್ನು ಬೇಕಾದರೂ ರಿಲೀಫ್ ಮಾಡ್ಕೋಬೋದು ನೀವು. ಆ ಸನ್ನಿವೇಶ ಯಾರ ಲೈಫಲ್ಲಾದರೂ ಆಗಿದೆಯಾ? ಈ ಥರ ಬೇಜಾರು ಮಾಡಿದ್ದಾರೆ ನನಗೆ, ನಮ್ಮ ಮನೆಯವರೇ, ನನ್ನ ಹೆಂಡತಿ ಏನೋ ಅಂದ್ಬಿಟ್ಲು, ನನ್ನ ಗಂಡ ಏನೋ ಅಂದ್ಬಿಟ್ಟಿದ್ದಾನೆ, ನಮ್ಮ ಫ್ಯಾಮಿಲಿಯವ್ರು ಏನೋ ಅಂದ್ಬಿಟ್ಟಿದ್ದಾರೆ ನನಗೆ, ನಮ್ಮ ಅಕ್ಕ ಅಂದಿದ್ದಾಳೆ, ನಮ್ಮ ತಮ್ಮ ಅಂದಿದ್ದಾನೆ, ಊಟಕ್ಕೆ ಕೂತಿದ್ದೆ ನಿನ್ನಂಥವ್ರಿಗಲ್ಲ ಅಂತ ಹೇಳಿ ಎಬ್ಬಿಸ್ಬಿಟ್ಟಿದ್ದಾರೆ. ತುಂಬ ಸನ್ನಿವೇಶಗಳು ನಡೆದಿರ್ತವೆ. ಕೆಲವರಿಗೆ ಅದು ಮರ್ತು ಹೋಗ್ತಾ ಇರ್ತಾರೆ, ಕೆಲವ್ರಿಗೆ ಅದು ತಲೆಯಲ್ಲಿ ಕೂತಿರುತ್ತೆ. ಆ ಒಂದು ದಿನನ ನಾನು ಯಾವತ್ತೂ ಮರೆಯಲ್ಲ, ಹಿಂಗೆ ಅಂದ್ಬಿಟ್ರು ನನಗೆ ಅಂತ ತುಂಬ ಜನದ ಲೈಫಲ್ಲಿ ಅದಿರುತ್ತೆ. ಯಾಕಂದರೆ ಅವರು ನಮ್ಮನ್ನ ಕೀಳಾಗಿ ನೋಡಿರ್ತಾರೆ, ಆ ನೋವು ನಮ್ಮಿಂದ ಹೋಗಿರೋದಿಲ್ಲ. ಅಂಥ ನೋವನ್ನ ಇವತ್ತು ರಿಲೀಫ್ ಮಾಡ್ಕೊಳ್ಳೋಣ ನಾವು. ಯಾರಾದರೂ ಹಂಚ್ಕೊಳ್ಳಂಗಿದ್ರೆ ಹಂಚ್ಕೋಬಹುದು. ಇಲ್ಲ ಅಂದರೆ ಇಂಥ ಒಂದು ನೋವು ನನಗಿದೆ ಅಂತೇಳಿ ನೀವು ಬೇಕಾದರೆ ಪರ್ಸ್ನಲ್ ಆಗಿ ಕೂಡ ಮೆಸೇಜ್ ಹಾಕಿ ನನ್ನ ಹತ್ರ ಶೇರ್ ಮಾಡ್ಕೊಳ್ಬಹುದು. ನೀವ್ಯಾರೋ ನನಗೆ ಗೊತ್ತಿಲ್ಲ, ನಾನು ಯಾರಂತ ನಿಮಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ. ಕೆಲವ್ರಿಗೆ ಅಂಥ ನೋವಿರುತ್ತೆ, ಅದರಿಂದ ಹೊರಗೆ ಬಂದಿಲ್ಲ ಅಂದರೆ ನಿಮಗೆ ಸಾಧನೆ ಮಾಡೋಕ್ಕಾಗಲ್ಲ. ಅಂದರೆ ನೆಮ್ಮದಿಯಾದ ಸಾಧನೆ ಒಂದು ಲೆಕ್ಕ ಆದ್ರೂ ನೆಮ್ಮದಿಯಾದ ಜೀವನ ಬದುಕೋಕ್ಕಾಗಲ್ಲ ನಿಮಗೆ. ಆ ಥರ ನೋವಿಟ್ಕೊಂಡು ಯಾರು ಇದ್ದೀರಾ ಅಂದರೆ ಜಸ್ಟ್ ಎಸ್ ಅಂತ ಒಂದು ಕಮೆಂಟ್ ಮಾಡಿ ನೋಡೋಣ. ಇಲ್ಲ ಎಲ್ಲ ರಿಲೀಫ್ ಆಗಿದ್ದಾರಾ, ಅಥವಾ ಯಾರಿಗಾರು ನೀವು ಏನು ಸನ್ನಿವೇಶ ಅಂತ ಹೇಳ್ಬೇಡಿ, ಜಸ್ಟ್ ಎಸ್. ಆ ನೋವು ನನಗಿದೆ, ಆ ಮಾತನ್ನ ಮರೆಯೋಕ್ಕಾಗ್ತಾ ಇಲ್ಲ, ನನ್ನ ಮನಸ್ಸು ಯಾವಾಗಲೂ ಆ ವ್ಯಕ್ತಿನ ನೋಡಿದಾಗೆಲ್ಲ ನನಗೆ ಆ ವಿಷಯ ನೆನಪಾಗುತ್ತೆ, ಹಿಂಗೆ ಅಂದ್ಬಿಟ್ನಲ್ಲ ಅಂತ ನಂಗೆ ತುಂಬ ಮನಸ್ಸೊಳಗಡೆ ಕೊರಗಿದೆ. ಯಾಕಂದರೆ ಅದು ಹೋಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತಿರುತ್ತೆ. ಅದನ್ನು ನಾವು ಎಲ್ಲಿವರೆಗೂ ತೆಗಿಯಲ್ಲ, ಬೇರೆ ವಿಷಯದಲ್ಲಿ ನಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಲ್ಲ. ನೀವೇನಾದರೂ ಸಾಧನೆ ಮಾಡ್ತೀರಾ ಅಂದರೆ, ಏನಾದರೂ ಕಲಿತೀರಾ ಅಂದರೆ ಎಲ್ಲ ಥರದ ವಿಷಯಗಳಿಂದನೂ ಮನಸ್ಸು ಮತ್ತು ತಲೆನ ಖಾಲಿ ಮಾಡಿ ಕೂತ್ಕೊಂಡ್ರೆ ಮಾತ್ರನೇ ಕಲಿಯೋಕ್ಕಾಗೋದು. ಈ ಟಾಪಿಕ್ಕು ಹೌದು ಅಲ್ವಾ ಅಂತ ಎಷ್ಟು ಜನಕ್ಕೆ ಅನ್ನಿಸ್ತಾ ಇದೆ? ಹೌದು, ಇದನ್ನು ಮಾಡಬೇಕು, ರಿಲೀಫ್ ಮಾಡಿಕೊಂಡ್ರೆ ಮುಂದಿನ ಜೀವನ ಚೆನ್ನಾಗಿರುತ್ತೆ ಅಂತ ಎಷ್ಟು ಜನಕ್ಕೆ ಅನ್ನಿಸ್ತಾ ಇದೆ? ಇದ್ರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದ್ರಾ? ಈ ವಿಷಯನ ಬಿಟ್ಬಿಟ್ಟು ನಾನು ನೆಕ್ಸ್ಟು ಅಷ್ಟು ಒಳ್ಳೇದೇನಿದೆ ಅದನ್ನು ನಾನು ಅಳವಡಿಸ್ಕೋಬೇಕು, ಮನಸ್ಸಲ್ಲಿರೋ ನೋವನ್ನ ತೆಗ್ದಾಕ್ಬೇಕು ಅಂತ ಯಾರಿಗಾದ್ರೂ ಅನಿಸುತ್ತಾ? ಹೌದು ಮೇಡಮ್, ಹೌದು ಮಾಡಬೇಕು, ಎಸ್ ಮಾಡಲೇಬೇಕು. ರಿಲೀಫ್ ಮಾಡ್ಕೋಬೇಕು ಅಂತ ಅನ್ನಿಸ್ತಿದ್ಯಾ ಯಾರಿಗಾದ್ರೂ? ಅಷ್ಟು ಕಾಡ್ತಾ ಇದೆಯಾ ನೋವು? ಕಾಡುತ್ತೆ. ನಮ್ಮ ಮನಸ್ಸೇ ಅಂಥದ್ದಲ್ವಾ? ಸೂಕ್ಷ್ಮ ಅಂದರೆ ಸೂಕ್ಷ್ಮ. ಮನಸ್ಸಿಗೆ ಹಾಕ್ಕೊಳ್ಳೋರ್ಗೂ ಅಷ್ಟೇ, ಹಾಕೊಂಡ್ಮೇಲೆ ಅದನ್ನು ತೆಗಿಯೋಕ್ಕೆ ಆಗಲ್ಲ, ಅಷ್ಟು ಗಟ್ಟಿಯಾಗಿ ಕೂತ್ಕೊಂಡ್ಬಿಡುತ್ತೆ ಒಂದು ವಿಷಯ ಆಗಲಿ, ಒಂದು ವ್ಯಕ್ತಿ ಆಗಲಿ. ಈ ಧ್ಯಾನದ ಮುಖಾಂತರ ನಾವೇನು ಮಾಡ್ತೀವಿ, ಡಿಟ್ಯಾಚ್ಮೆಂಟ್ ಕಲಿತೀವಿ. ಅಂದರೆ ಯಾವುದೇ ಒಂದು ವ್ಯಕ್ತಿ ಮೇಲೆ ತುಂಬ ಅಟ್ಯಾಚ್ ಆಗಿರ್ತೀವಿ, ತುಂಬ ಡಿಪೆಂಡ್ ಆಗಿರ್ತೀವಿ, ಪ್ರತಿಯೊಂದು ವಿಷಯಕ್ಕೂ ಅವರನ್ನೇ ಕೇಳ್ತಾ ಇರ್ತೀವಿ. ನೀವು ಧ್ಯಾನ ಮಾಡ್ತಾ 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 ಎಲ್ಲರ ಜೊತೆಲೂ ಇರಬೇಕು, ಯಾರ ಜೊತೆನೂ ಇರಬಾರ್ದು. ಇವತ್ತಿನವರೆಗೂ, ಈ ಕ್ಷಣದವರೆಗೂ ಒಂದು ವ್ಯಕ್ತಿ ನನ್ನ ಜೊತೆ ಇಷ್ಟು ಚೆನ್ನಾಗಿದ್ರು, ಎಲ್ಲದಕ್ಕೂ ನನ್ನ ಜೊತೆ ಇರ್ತಾ ಇದ್ರು, ಸಪೋರ್ಟ್ ಮಾಡ್ತಾ ಇದ್ರು, ನಾಳೆಯಿಂದ ಆ ವ್ಯಕ್ತಿ ಇಲ್ಲ ಅಂದರೆ ನನ್ನ ಜೀವನ ಅಲ್ಲೋಲ ಕಲ್ಲೋಲ ಆಗಬಾರ್ದು. ಮತ್ತೆ ಯಥಾಸ್ಥಿತಿ ಅವರಿದ್ದಾಗ ಹೇಗೆ ನಡೀತಾ ಇತ್ತು, ಇಲ್ಲದೇ ಇರೋವಾಗಲೂ ಹಾಗೆ ನಡಿಬೇಕು ನಮ್ಮ ಲೈಫು. ಅಷ್ಟರ ಮಟ್ಟಿಗೆ ನಮ್ಮ ಮೈಂಡನ್ನ, ನಮ್ಮ ಮನಸ್ಸನ್ನು ನಾವು ರೆಡಿ ಮಾಡ್ಕೋಬೇಕು. ಇಲ್ಲ ಅಂದರೆ 1000 ಜನ ಬರ್ತಾರೆ ಹೋಗ್ತಾರೆ, ಬಂದವ್ರಿಗೆಲ್ಲ ಅಳ್ತಾ ಹೋದವ್ರಿಗೆಲ್ಲ ಅಳ್ತಾ ಕೂತ್ಕೋತೀರಾ? ಹಂಗೆ ಜೀವನ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ನಿಮ್ಮ ಮನಸ್ಸಿನ ಮೇಲೆ ಹತೋಟಿ ಇಲ್ಲ ಅಂದರೆ ಜೀವನ ಮಾಡೋಕ್ಕೆ ಆಗೋದಿಲ್ಲ. ಯಾರೇ ಬರಲಿ ಅವ್ರ ಜೊತೆ ಸ್ವೀಟ್ ಮೆಮೊರೀಸನ್ನ ಕ್ರಿಯೇಟ್ ಮಾಡಬೇಕು. ಅವ್ರು ಹೋದ್ಮೇಲೆ ಅದನ್ನೆಲ್ಲ ಅಲ್ಲೇ ಬಿಟ್ಟು, ಅಂದರೆ ಮರ್ತೋಗೋದು ಅಂತಲ್ಲ, ನಮ್ಮ ಜೀವನಕ್ಕೆ, ನಮ್ಮ ಮನಸ್ಸಿಗೆ, ನಮ್ಮ ಕೆಲಸಗಳಿಗೆ ಅಡೆತಡೆ ಆಗಬಾರ್ದು.
ಈ ಕೆಲವು ನೋಡಿರ್ತೀರ, ತುಂಬಾ ಜನ ಫ್ರೆಂಡ್ಸು ಕ್ಲೋಸ್ ಇರ್ತಾರೆ. ಸಣ್ಣ ಸಣ್ಣ ವಿಷಯಗಳಿಗೆ ಯಾರೋ ಏನೋ ಅಂದ್ರು ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು, ಬೇರೆ ಯಾರೋ ಏನೋ ಹೇಳಿದ್ರು ನಿನ್ ಬಗ್ಗೆ ಅಂತ ಹೇಳ್ಬಿಟ್ಟು ನಮ್ಮನ್ನ ತಪ್ಪಾಗಿ ತಿಳ್ಕೊಂಡು ಹೊರ್ಟೋಗ್ತಾರೆ. ನಾವು ಅವ್ರ ಮೇಲೆ ಎಷ್ಟ್ರ ಮಟ್ಟಿಗೆ ಅಟ್ಯಾಚ್ಮೆಂಟ್ ಆಗಿರ್ತೀವಿ ಅಂದ್ರೆ, ಪ್ರತಿಯೊಂದು ವಿಷಯನೂ ಅವ್ರ ಹತ್ರ ಶೇರ್ ಮಾಡ್ಕೋಬೇಕು, ಎಲ್ಲ ವಿಷಯನೂ ಹೇಳ್ಬೇಕು. ಸಡನ್ ಆಗಿ ಮಾತುಕತೆ ಬಿಟ್ಟಾಗ ಎಷ್ಟು ನೋವಾಗುತ್ತೆ ಅಲ್ವಾ? ಆ ಒಂದು ನೋವಲ್ಲಿ ನಾವಿರೋವಾಗ ನಮ್ಮ ಜೊತೆಲಿ ಇರೋವಂಥ ಬೇರೆಯವರಿಗೆ ಡಿಸ್ಟರ್ಬ್ ಆಗುತ್ತೆ, ನಮ್ಮ ಮನೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ, ನಾವು ಮಾಡುವಂಥ ಕೆಲ್ಸಕ್ಕೆ ಡಿಸ್ಟರ್ಬ್ ಆಗುತ್ತೆ, ನಾವು ಮಾಡೋ ಸಾಧನೆಗೆ ಡಿಸ್ಟರ್ಬ್ ಆಗುತ್ತೆ. ಅದೆಲ್ಲ ಹೋಗ್ಲಿ, ನೆಮ್ಮದಿಯಾಗಿ ಊಟ ನೀರನ್ನು ತಿನ್ನಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ. ನಮ್ಗೆ ಅಷ್ಟು ಮಟ್ಟಿಗೆ ನಾವು ಡಿಸ್ಟರ್ಬ್ ಆಗೋಗ್ತೀವಿ. ಆ ಡಿಸ್ಟರ್ಬ್ನ ಮಾಡ್ಕೋಬಾರ್ದು. ಪ್ಲಸ್ ಏಕಾಂಗಿಯಾಗಿರೋದನ್ನ, ಒಂಟಿತನವಾಗಿ ಖುಷಿಯಾಗಿ ಅನುಭವಿಸೋದನ್ನ ನಾವು ಕಲ್ತ್ಕೋಬೇಕು. ನಮ್ಮ ಮನಸ್ಸು, ನಮ್ಮ ಖುಷಿ, ನಮ್ಮ ಸಂತೋಷ ಬೇರೆ ಅವ್ರ ಹತ್ರ ಇಲ್ಲ, ನಮ್ಮ ಹತ್ರನೇ ಇದೆ, ನಮ್ಮೊಳಗಡೆನೇ ಇದೆ. ನಾವು ಖುಷಿಯಾಗಿರ್ಬೇಕು ಅಂತ ನಾವು ಅನ್ಕೋಬೇಕೆ ಬಿಟ್ರೆ, ಅವರಿಂದ ನನಗೆ ಖುಷಿ ಸಿಗುತ್ತೆ, ಈ ಫ್ರೆಂಡಿಂದ ಖುಷಿ ಸಿಗುತ್ತೆ, ನಮ್ಮ ತಂದೆಯಿಂದ ಸಿಗುತ್ತೆ, ತಾಯಿಯಿಂದ ಖುಷಿ ಸಿಗುತ್ತೆ ಅಂತ ನಾವು ತಪ್ಪು ಕಲ್ಪನೆಯಲ್ಲಿದ್ದೀವಿ. ಎಷ್ಟು ಜನಕ್ಕೆ ಅನ್ನಿಸ್ತಾ ಇದೆ ಇದು? ಅಯ್ಯೋ, ನಮ್ಮ ಅಣ್ಣ ನನ್ನನ್ನು ಬಿಟ್ಟು ಹೋಗೋದೇ ಇಲ್ಲಪ್ಪ. ನನಗೆ ಅನುಭವ ಆಗಿದೆ ಇದೆಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಇವರೇ ನನ್ನ ಸರ್ವಸ್ವ, ನಮ್ಮ ಅಣ್ಣ ಅಂದ್ರೆ ಪ್ರಾಣ, ಅಥವಾ ನಮ್ಮ ಅಕ್ಕ ಅಂದ್ರೆ ಪ್ರಾಣ. ಅವರ ಮನಸ್ಸಲ್ಲಿ ನಮ್ಮ ಬಗ್ಗೆ ಕಿಂಚಿತ್ತು ಭಾವನೆನೇ ಇರಲ್ಲ. ನಾವು ಇವರೇ ಸರ್ವಸ್ವ ಅನ್ಕೊಂಡಿರ್ತೀವಿ. ಅವ್ರು ಒಂದು ಟೈಮ್ ಅವರ ಸಮಯ ಬಂದಾಗ, ಅವರಿಗೆ ಬೇಕಾದಂತ ಪಾರ್ಟ್ನರ್ ಸಿಕ್ತಾಗ, ತುಂಬಾ ಜನದ ಮನೆ ಹೆಣ್ಮಕ್ಳಿಗೆ ಈ ನೋವು ಆಗಿರುತ್ತೆ. ಒಂದು ಅಣ್ಣನ ತಂದೆ ತರ ನೋಡ್ತಾ ಇರ್ತಾರೆ, ಫ್ರೆಂಡ್ ತರ ನೋಡ್ತಾ ಇರ್ತಾರೆ. ಓ, ಇವ್ರು ಬಿಟ್ರೆ ನಮ್ಗಿಲ್ಲ, ಎಲ್ಲ ನನ್ನ ಕಷ್ಟ ಸುಖಗಳಲ್ಲೂ ನನಗೆ ಭಾಗಿಯಾಗ್ತಾ ಇದ್ದಾರೆ ಅಂತ ನಾವು ಸಾಮಾನ್ಯವಾಗಿ ಹೆಣ್ಮಕ್ಳು ಅಣ್ಣ ತಮ್ಮಂದಿರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಅವರಿಗೆ ಒಂದು ಪಾರ್ಟ್ನರ್ ಅಂತ ಬರ್ತಾರೆ, ಹೆಂಡತಿ ಅಂತ ಬರ್ತಾರೆ, ಆವಾಗ ನಮ್ಮ ಭಾವನೆಗಳಿಗೆ, ನಮ್ಮ ನೋವುಗಳಿಗೆ ಅವ್ರ ಹತ್ರ ಬೆಲೆನೇ ಇರೋದಿಲ್ಲ. ಹೆಂಗೆ ತುಚ್ಛವಾಗಿ ನೋಡ್ಬಿಟ್ಟು ಅವ್ರ ಲೈಫ್ ಏನು, ಅವ್ರ ಹೆಂಡತಿ ಮಕ್ಕಳೇನು, ಎಲ್ಲರೂ ಮಾಡಲ್ಲ, ತುಂಬಾ ಜನ ಮಾಡ್ತಾರೆ. ಪ್ರಪಂಚದಲ್ಲಿ ನಡೀತಾ ಇರುವಂಥದ್ದೇ ನಾನು ಹೇಳ್ತಾ ಇರೋದು. ಆವಾಗ ನಮ್ಗೆ ಹೇಗಾಗುತ್ತೆ ಗೊತ್ತಾ? ನಾವೇನು ಅಲ್ವೇನೋ ಅನ್ನೋ ಲೆವೆಲಿಗೆ ನಮ್ಗೆ ಮಧ್ಯ ದಾರಿನಲ್ಲೇ ಬಿಟ್ಬಿಟ್ಟು ಅವ್ರು ಖುಷಿಯಾಗಿರೋದನ್ನ ನೋಡ್ತಾರೆ. ಹಂಗೆ ಎಷ್ಟು ಜನ ಡಿಪೆಂಡ್ ಆಗಿದ್ದೀರಿ? ಇವ್ರಿಲ್ಲ ಅಂದ್ರೆ ನನ್ನ ಜೀವನ ಆಗಲ್ಲ, ಪ್ರತಿ ದಿವಸ ಇವ್ರನ್ನ ಮಾತಾಡಿಸ್ಬೇಕು, ದಿನಾ ಮಾತಾಡಿಸ್ತಿರ್ತಾರೆ, ಒಂದ್ ದಿವಸ ಮಾಯ ಆಗೋಗ್ತಾರೆ. ಪ್ರಪಂಚ ಬಿಟ್ಟು ಹೋದ್ರೆ ಓಕೆ, ಸ್ವಲ್ಪ ದಿವಸ ಕಾಡ್ತಾರೆ, ಆಮೇಲೆ ಯಥಾಪ್ರೀತಿ. ಕೆಲವರು ಬದುಕಿದ್ದನ್ನು ಆ ಥರ ಮಾಡ್ತಾರೆ, ತಡ್ಕೊಳಕ್ ಆಗದೇ ಇರೋ ನೋವು ಕೊಟ್ಟು ಹೊರ್ಟೋಗ್ತಾರೆ. ಅಂತ ನೋವಿಂದ ಹೊರಗೆ ಬರಬೇಕು. ಅಥವಾ ನೀವ್ ಯಾರಿಗಾರು ನೋವು ಮಾಡಿದ್ರೆ, ಇಂಥ ವ್ಯಕ್ತಿ ಅವ್ರು ಒಳ್ಳೆಯವರು, ಸಮಯ ಸಂದರ್ಭ ಹಂಗಿತ್ತು, ನನಗೆ ಗೊತ್ತಾಗ್ಲಿಲ್ಲ, ಅವತ್ತು ತುಂಬಾ ಕೆಟ್ಟದಾಗಿ ಮಾತಾಡ್ಬಿಟ್ಟೆ, ಆಮೇಲೆ ನಿಜ ಅರ್ಥ ಆಯ್ತು ನನಗೆ ಅಂತ ಅನ್ಸುತ್ತೆ. ಬಟ್ ಅವ್ರ ಹತ್ರ ಹೋಗಿ ಸಾರಿ ಕೇಳೋಕ್ಕಾಗಲ್ಲ, ಅಷ್ಟೊತ್ತಿಗಾಗಲೇ ಸಂಬಂಧ ಮುರಿದೋಗಿರುತ್ತೆ. ಆ ನೋವು ನಿಮ್ಮನ್ನು ಕಾಡ್ತಿರುತ್ತೆ. ಆ ಥರನೂ ಕೂಡ ಎಷ್ಟೊಂದು ಜನ ಇದ್ದಾರೆ. ಮತ್ತೆ ನಿಮ್ಗೆ ಯಾರೋ ಏನೋ ಅಂದಿರ್ತಾರೆ, ನಿಮ್ಮನ್ನ ಅರ್ಥ ಮಾಡ್ಕೊಂಡಿರಲ್ಲ, ನಿಮ್ಗೇನೋ ಒಂದು ಮನ್ಸಿಗೆ ನೋವಾಗೋ ಥರ ಅಂದಿರ್ತಾರೆ. ನಿಮ್ಮ ಹತ್ರ ಬಂದು ಸಾರಿ ಕೇಳಬೇಕು ಅನ್ನೋ ಪರಿಜ್ಞಾನನೂ ಅವ್ರಿಗಿರಲ್ಲ, ಆ ಥರ ಅಂದಿರ್ತಾರೆ. ಅಂಥವ್ರನ್ನ ಕ್ಷಮಿಸಿ, ನೀನು ನನ್ನ ಲೈಫಲ್ಲಿ ಬಂದು ನನಗೆ ಹಿಂಗೆಲ್ಲ ಅಂದಿದ್ದಕ್ಕೇನೆ ನನಗೆ ಈ ಥರ ನೋವಾಗಿದ್ದಕ್ಕೆ ನನಗೂ ಅರ್ಥ ಆಗಿದ್ದು, ನೀನು ಬಂದು ನನಗೆ ಈ ಥರ ನೋವು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ನಾನು ನಿನ್ನ ಕ್ಷಮಿಸಿದ್ದೀನಿ, ಇನ್ಮೇಲೆ ಈ ವಿಷಯದ ಬಗ್ಗೆ ಎಲ್ಲೂ ಮಾತಾಡಲ್ಲ, ಈ ವಿಷಯನ ಇಲ್ಲೇ ಬಿಟ್ಬಿಟ್ಟು ಮುಂದಿನ ಜೀವನ ಖುಷಿಯಾಗಿರೋದನ್ನ ನೋಡ್ತೀನಿ ನಾನು ಅನ್ನೋರು ಎಷ್ಟಿದ್ದೀರಾ? ಜಸ್ಟ್ ಎಸ್ ಎಸ್ ಅಂತ ಕಮೆಂಟ್ ಮಾಡಿ, ಅದ್ರದ್ದು ಪ್ರೊಸೆಸಿಂಗ್ ಈಗ ಸ್ಟಾರ್ಟ್ ಮಾಡೋಣ. ಜಸ್ಟ್ ಕಣ್ಮುಚ್ಕೊಂಡು ನೀವು ನಿಮ್ಮ ತಪ್ಪುಗಳನ್ನ ಹೇಳ್ಕೊಂಡು, ಇವತ್ತು ಮೆಡಿಟೇಷನ್ ಇಲ್ಲ, ಇವತ್ತು ಇದೇ ಮಾಡೋದು. ಸಂಡೇ ಫಸ್ಟ್ ಡೇ ಅಲ್ವಾ? ಇವತ್ತು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡ್ರೆ ನೀವು ನಾಳೆಯಿಂದ ಫ್ರೆಶ್ ಆಗಿ, ಹೊಸ ಮನುಷ್ಯರಾಗಿ, ಖುಷಿಯಾಗಿ ಎಲ್ಲರ ಜೊತೆನೂ ಬೆರೀರಿ. ಬಟ್ ಯಾರನ್ನು ಮನ್ಸಿಗೆ ತಗೋಬೇಡಿ. ಹಿಂದಿನಲ್ಲಿ ಒಂದು ಗಾದೆ ಇದೆ, ದಿಲ್ ಸೆ ಮತ್ ಸೋಚೋ ದಿಮಾಗ್ ಸೆ ಸೋಚ್ ಅಂತ. ಅಂದ್ರೆ ಮನಸ್ಸಿಂದ ಸಂಬಂಧಗಳು ಅಂತ ಬಂದಾಗ ಮನಸ್ಸಿಂದ ತಗೋಬೇಡಿ, ತಲೆಯಿಂದ ತಗೊಳ್ಳಿ ಅಂತ ಅದರ ಅರ್ಥ. ಮನಸ್ಸಿಗೆ ಏನಾದರೂ ನೀವು ಕೆಲಸ ಕೊಟ್ಬಿಟ್ರಿ ಅಂದ್ರೆ ಅದು ತುಂಬಾ ಪೇನ್ ಆಗುತ್ತೆ. ಎಷ್ಟು ಪೇನ್ ಆಗುತ್ತೆ ಅಂದ್ರೆ, ಕೆಲವರು ಈಸಿಯಾಗಿ ಬಂದ್ಬಿಡ್ತಾರೆ ಆ ನೋವಿಂದ, ಕೆಲವರು ಇಡೀ ಜೀವನನ ಹಾಳು ಮಾಡ್ಕೊಂಡಿರೋದು ನಾನು ನೋಡಿದ್ದೀನಿ. ಮಾತೆತ್ತಿದ್ರೆ ಯಾವಾಗನ ಮಾತಾಡ್ಸಿ ಅದೊಂದೇ ವಿಷಯ ಹೇಳ್ತಿರ್ತಾರೆ, ಹಿಂಗಾಯ್ತು ಮೇಡಮ್, ಹಿಂಗಾಯ್ತು ಮೇಡಮ್, ಹಿಂಗಾಯ್ತು ಮೇಡಮ್, ಅದರಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ ಮೇಡಮ್.
ಅಂತ ಎಷ್ಟೋ ಜನ ಹೇಳಿರೋದನ್ನ ನಾನು ಕೇಳಿದ್ದೀನಿ, ನೋಡಿದ್ದೀನಿ ಕೂಡ. ಎಷ್ಟು ಆಕ್ಟಿವ್ ಆಗಿರ್ತಾರೆ. ಯಾರೋ ಬಂದು ಏನೋ ಒಂದು ನೋವು ಕೊಟ್ಟು ಹೊಟ್ಟೋಗ್ತಾರಲ್ಲ, ಆ ನೋವಿಂದ ಹೊರಗೆ ಬರಲ್ಲ. ಕ್ಲವರ್ ಇರ್ತಾರೆ, ಬ್ರಿಲಿಯಂಟ್ ಇರ್ತಾರೆ, ಬಿಸ್ನೆಸ್ಸಲ್ಲಿ ಒಳ್ಳೆ ಸಕ್ಸಸ್ ನೋಡ್ತಾ ಇರ್ತಾರೆ. ಒಂದು ಸಣ್ಣ ವಿಷಯಕ್ಕೆ ಯಾರೋ ಏನೋ ಅಂದರು ಅಥವಾ ಕ್ಲೋಸ್ ಆಗಿದ್ದವ್ರು ಬಿಟ್ಟೊಟ್ಟೋದ್ರು ಅನ್ನೋ ಒಂದು ಕಾರಣಕ್ಕೆ ಇಡೀ ಜೀವನನ ಹಾಳು ಮಾಡಿಕೊಂಡು ಮನೆಯವ್ರಿಗೂ ನೋವು ಕೊಟ್ಟು ಜೊತೆಲಿರೋರ್ಗೂ ನೋವು ಕೊಟ್ಟು ಇರೋರು ಎಷ್ಟೋ ಜನ ನಾನು ನೋಡಿದ್ದೀನಿ. ಅವರೊಬ್ಬರೇ ಜೀವನ ನನಗೆ ಇನ್ನು ಬಿಟ್ಟರೆ ಅವ್ರು ಬಿಟ್ಟರೆ ಜೀವನನೇ ಇಲ್ಲ, ಅವ್ರು ಹೋಗಿದ್ದಕ್ಕೆ ನನ್ನ ಜೀವನನೇ ಹೊರಟೋಯ್ತು, ಆಗೋಯ್ತು ನನ್ನ ಕತೆ ಅನ್ನೋ ಲೆವೆಲಿಗಿರೋರು ನೋಡಿದ್ದೀನಿ. ಅಂಥ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿದ್ದರೆ, ಅವರು ನೋವು ಕೊಟ್ಟಿದ್ರೆ ಆ ನೋವಿಂದ ಹೊರಗೆ ಬಂದು ನೀವು ಸ್ವಂತವಾಗಿ ಇನ್ಮೇಲೆ ಒಂಟಿತನವಾಗಿ ಮನೇಲಿ ಯಾರು ಇರಲಿ ಇಲ್ಲದೇ ಇರಲಿ ನಿಮ್ಮ ಮನಸ್ಸು ಖುಷಿಯಾಗಿಟ್ಕೊಂಡು ಆರಾಮಾಗಿ ಯಾರಿರಲಿ ಇಲ್ಲದೆ ಇರಲಿ ನಾನು ಚೆನ್ನಾಗಿರ್ತೀನಪ್ಪ, ನನ್ನನ್ನು ಯಾರೂ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ, ಮಾಡಿದ್ರೂ ಇಮಿಡಿಯೇಟ್ ನಾನು ಅದರಿಂದ ಹೊರಗೆ ಬರ್ತೀನಿ, ಆರಾಮಾಗಿರ್ತೀನಿ ಅನ್ನೋ ಒಂದು ಸಂಕಲ್ಪನ ಇವತ್ತು ನೀವು ಮಾಡಬೇಕು. ಸಂಕಲ್ಪದಲ್ಲಿ ನೋಡಿ ಎಷ್ಟೊಂದಿದ್ದಾವೆ. ಇದು ಒಂದು ಸಂಕಲ್ಪ. ಯಾಕಂದರೆ ಈ ನೋವಿಂದ ಹೊರಗೆ ಬಂದ್ರೇ ಸಾಧನೆ ಮಾಡೋಕ್ಕಾಗೋದು ಅಥವಾ ನೆಮ್ಮದಿಯಾದ ಜೀವನ ಮಾಡೋಕ್ಕಾಗೋದು. ಸೊ ಹಾಗಾಗಿ ಅಂಥ ಸಂಕಲ್ಪಕ್ಕೆ ಇವತ್ತು ರೆಡಿಯಾಗಿ ನಿಮ್ಮ ಜೀವನದಲ್ಲಿ ಯಾರು ನೋವು ಕೊಟ್ಟಿದ್ದಾರೆ ಅಥವಾ ನೀವು ನನಗೆ ಯಾರೂ ನೋವು ಕೊಟ್ಟಿಲ್ಲ, ನಾನು ಆರಾಮಾಗಿದ್ದೀನಿ, ನನ್ನ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ, ಐ ಆಮ್ ಸೋ ಹ್ಯಾಪಿ ಅಂತ ನೀವಂದರೆ, ನೀವ್ಯಾರಿಗಾದ್ರೂ ಆವೇಶದಲ್ಲೋ ಪರಿಸ್ಥಿತಿ ಅರ್ಥ ಮಾಡ್ಕೊಂಡೇನೋ ನಿಜ ಗೊತ್ತಿಲ್ಲದೇನೋ ನೀವು ಯಾರಿಗಾದ್ರೂ ಏನಾದ್ರು ಅಂದಿರ್ತೀರ. ನಾವೇನು ಸತ್ಯ ಹರಿಶ್ಚಂದ್ರನ್ ಕೊನೆ ತುಂಡೇನಲ್ಲ, ನೋವು ಮಾಡಿರ್ತೀವಿ, ನೋವನ್ನು ತಗೊಂಡಿರ್ತೀವಿ ಅಲ್ವಾ. ಹಾಗಾಗಿ ನಿಮಗೆ ಗೊತ್ತಿಲ್ಲದೆ ಯಾರಿಗಾರು ಏನಾದ್ರು ಅಂದಿದ್ರೆ, ಅದರಿಂದ ಯಾರಿಗಾರು ಹರ್ಟ್ ಆಗಿದ್ರೆ ಅಂಥವರಿಗೆ ಸಾರಿ ಕೇಳೋಣ. ನಿಜವಾಗ್ಲೂ ಗೊತ್ತಿದೆ ಇಂಥದ್ದೇ ಪರ್ಟಿಕ್ಯುಲರ್ ಟೈಮು ಇಂಥದ್ದೇ ಪರ್ಟಿಕ್ಯುಲರ್ ವ್ಯಕ್ತಿಗೆ ನಾನು ನೋವು ಮಾಡಿದ್ದೀನಿ ಅಂತ ಸಮಯ ಮತ್ತು ವ್ಯಕ್ತಿ ನಿಮಗೆ ನೆನಪಿದ್ರೆ ಅಂಥವ್ರಿಗೆ ಸಾರಿ ಕೇಳಿ. ನಿಮ್ಗೆ ಯಾರು ನೋವು ಮಾಡಿದರೆ ಅಂಥವ್ರನ್ನ ಕ್ಷಮಿಸಿ ಇವತ್ತು. ಓಕೆನಾ? ಡನ್. ಒಂದು ಥಮ್ಸ್ ಅಪ್ ಹಾಕ್ಬೋದಾ? ರೆಡಿ ಆಗೋಣ ಈ ಪ್ರೊಸೆಸಿಂಗ್ಗೆ. ಓಕೆ, ಮೈಂಡು ಹಗುರ ಮಾಡ್ಕೊಳ್ಳೋಣ. ಯಾರಾದರೂ ಅಂದಿರಲಿ, ಅವ್ರ ವಯಸ್ಸಲ್ಲಿ ಚಿಕ್ಕವರೋ ದೊಡ್ಡವರೋ ಏನೂ ಗೊತ್ತಿಲ್ಲ, ಯಾರು ಬೇಕಾದ್ರೂ ಅಂದಿರಲಿ, ಆ ಒಂದು ಕ್ಷಣವನ್ನು ನೆನಪು ಮಾಡಿಕೊಂಡು ನೀವು ಇವತ್ತು ರಿಲೀಫ್ ಮಾಡ್ಕೋಬೇಕು. ಸಣ್ಣ ಸಣ್ಣ ವಿಷಯ ದೊಡ್ಡದಾಗಿ ಕಾಡ್ತಾ ಇರುತ್ತೆ. ಈಗ ನಮ್ಮ ಹತ್ರ ಕಾರ್ ಇರಲ್ಲ, ಯಾರೋ ನಮ್ಮ ರಿಲೇಟಿವು ನಮ್ಮ ಇವ್ರ ಹತ್ರ ಕಾರ್ ಇರುತ್ತೆ, ನಾವು ಹತ್ತಕ್ಕೆ ಹೋದಾಗ ಇಳಿ ನೀನು ಅಂತ ಹೇಳ್ಬಿಟ್ಟು ಸುಮ್ಮನೆ ಇಳಿಸ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅಲ್ವಾ. ಕೆಲವ್ರಿಗೆ ಯಾರ್ದೋ ಮನೆಗೆ ಹೋಗ್ತೀವಿ, ನಮ್ಮ ಮನೆಯಲ್ಲಿ ಅಷ್ಟು ಸೌಕರ್ಯ ಇರಲ್ಲ, ನಾವು ಸೋಫಾ ಮೇಲೆ ಕೂತ್ಕೊಳ್ಳೋಕೆ ಹೋದ್ರೆ ಎಷ್ಟೊಂದು ಜನ ಇಲ್ಲಿ ಬೇಡ ಇಲ್ಲಿ ಕೂತ್ಕೊಳ್ಳಿ ಅಂತಾರೆ ಅಲ್ವಾ. ಕೆಲವ್ರ ಮನೆಗೆ ಹೋಗ್ತೀವಿ, ಊಟಕ್ಕೆ ಹಾಕ್ತಿರ್ತಾರೆ, ಕೆಲವೊಂದು ಜನನ ಒಂದು ಸೈಡ್ ಕೂರಿಸ್ತಾರೆ, ನಮ್ಮನೆ ಸಪ್ರೇಟಾಗಿ ಕೂರಿಸಿ ಊಟ ಹಾಕಿರ್ತಾರೆ. ಇದೆಲ್ಲ ಎಂಥ ನೋವು ಗೊತ್ತಾ, ಇದನ್ನೆಲ್ಲ ನಾನು ಫೇಸ್ ಮಾಡಿದ್ದೀನಿ. ಸೊ ಹಾಗಾಗಿ ಅಂಥ ನೋವು ಇದ್ರೂ ಕೂಡ ನೀವು ಆ ನೋವಿಂದ ಹೊರಗೆ ಬರಬೇಕು ಇವತ್ತು. ಇನ್ಮೇಲೆ ನೀವು ಯಾರಿಗೂ ಹೇಳ್ಬಾರ್ದು, ಯೋಚನೆ ಮಾಡಿ ಮಾತಾಡಬೇಕು. ಯಾರು ನಿಮ್ಗಂದ್ರೆ ಅದನ್ನು ತಲೆಗೆ ಹಾಕ್ಕೋಬಾರ್ದು. ಇಷ್ಟು ದಿವಸ ಏನಾಗಿದೆ ಹಿಂದೆ, ಯಾವುದೋ ಒಂದು ನೋವನ್ನ ನೀವು ಕ್ಯಾರಿ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಂದರೆ ಆದಷ್ಟು ಅದರಿಂದ ಇವತ್ತು ರಿಲೀಫ್ ಆಗಬೇಕು. ನೀವು ಸನ್ನಿವೇಶ ನೀವೇ ನೆನ್ಪು ಮಾಡ್ಕೊಳ್ಳಿ, ನಾನು ಜಸ್ಟ್ ಮಾತಾಡ್ತಾ ಹೋಗ್ತೀನಿ. ಅವರನ್ನು ಕ್ಷಮಿಸಿ, ನೀವು ಅಂದಿದ್ರೆ ಸಾರಿ ಕೇಳಿ, ನಿಮ್ಗೆ ಯಾರು ಅಂದಿದ್ರೆ ಕ್ಷಮಿಸ್ಬಿಡಿ, ಆಗಲಿ ಅವ್ರು ಚೆನ್ನಾಗಿರಲಿ. ಕ್ಷಮೆ ಅನ್ನೋದು ಒಂದು ದೊಡ್ಡ ಪದ. ಕ್ಷಮಿಸಿದವರೆಲ್ಲ ದೊಡ್ಡವರಾಗ್ತಾರಂತೆ. ಅಂಥ ದೊಡ್ಡವರಾಗಕ್ಕೆ ನೀವು ರೆಡಿಯಾಗಿ. ನಿಮ್ಗೆ ಯಾರು ನೋವು ಮಾಡಿದರೆ ಕ್ಷಮಿಸ್ಬಿಡಿ. ನಿಮ್ಮಿಂದ ಯಾರಾದರೂ ನೋವು ತಿಂದಿದ್ರೆ ಅವರನ್ನ ಇವತ್ತು ಸಾರಿ ಕೇಳಿ. ನಿಮಗೆ ಮರೆಯೋಕ್ಕಾಗದೇ ಇರೋಂಥ ನೋವು ಕೊಟ್ಟಿದ್ದಾರೆ ಇಂಥ ವ್ಯಕ್ತಿ ನನಗೆ ಅಂತ ಏನಾದ್ರು ಇದ್ದರೆ ಆ ವ್ಯಕ್ತಿಯ ಹೆಸರನ್ನು ನೀವು ಮನಸ್ಸಲ್ಲಿ ಹೇಳ್ಕೊಂಡು ಅದನ್ನು ರಿಲೀಫ್ ಮಾಡ್ಕೊಳ್ಳಿ. ಇನ್ಮೇಲೆ ನಿನ್ನ ಜೊತೆ ನಾನು ಮಾತಾಡ್ತೀನಿ, ಸಿಕ್ಕಿದ್ರೆ, ಇಲ್ಲ ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ನೋಡಿದಾಗ ಆ ಸನ್ನಿವೇಶವನ್ನು ನಾನು ನೆನಪು ಮಾಡ್ಕೊಳ್ಳಲ್ಲ, ಆ ನೋವನ್ನು ನೆನಪು ಮಾಡ್ಕೊಳ್ಳಲ್ಲ, ನಾನು ಆರಾಮಾಗಿರ್ತೀನಿ ಇನ್ಮೇಲೆ ಅಂತೇಳಿ ಸಂಕಲ್ಪವನ್ನು ಮಾಡಿ. ಯಾರು ಬಂದು ನಿಮ್ಮನ್ನು ಯಾವುದೇ ವಿಷಯದಲ್ಲಿ ಡಿಸ್ಟರ್ಬ್ ಮಾಡಬಾರ್ದು. ಆ ಪರ್ಮಿಷನನ್ನು ಇನ್ಮೇಲೆ ನೀವು ಯಾರಿಗೂ ಕೊಡಬಾರ್ದು. ನೋವನ್ನು ತಗೊಳ್ಳೋ ಅಂಥ ಪರ್ಮಿಷನನ್ನು ಕೊಡಬಾರ್ದು. ಯಾರೇ ಬಂದು ಏನೇ ನೋವು ಕೊಟ್ಟರು ನೀವು ಇನ್ಮೇಲೆ ತಗೊಳ್ಳಲ್ಲ. ಎಂಥದ್ದೇ ವ್ಯಕ್ತಿ ಬಂದು ಏನೇ ಮಾತಾಡಲಿ ಅದು ನಾನು ಮನಸ್ಸಿಗೆ ತಗೊಳ್ಳಲ್ಲ, ಆರಾಮಾಗಿರ್ತೀನಿ.
ಮುಂದಿನ ಜೀವನವನ್ನ ಸುಖಕರವಾಗಿ ನಾನು ಅನುಭವಿಸ್ತೀನಿ ಅಂತೇಳಿ ಸಂಕಲ್ಪವನ್ನ ಮಾಡಿ ನೇರವಾಗಿ ಕೂತ್ಕೊಳ್ಳಿ. ಬೇಕಾದ್ರೆ ನೀವು ಅದನ್ನ ಪರಿಸ್ಥಿತಿನ ನೀವು ಹೇಳ್ಕೋಬಹುದು, ಮನೇಲಿ ಯಾರು ಕೇಳಿಸ್ಕೊಳ್ಳಲ್ಲ ಅಂದ್ರೆ. ಕೆಲವ್ರಿಗೆ ಹೇಳಕ್ಕೂ ಇಷ್ಟ ಇರಲ್ಲ. ಸೊ ನಿಮ್ಮ ಮನಸ್ಸಲ್ಲೇನೆ ನೀವು ಆ ಸನ್ನಿವೇಶವನ್ನ, ನೀವು ಯಾವತ್ತು ಮಾತಾಡಿದ್ರಲ್ಲ, ನಿಮ್ಗೆ ಯಾರು ಮಾತಾಡಿದ್ರಲ್ಲ ಆ ಸನ್ನಿವೇಶಕ್ಕೆ ನೀವು ಹೋಗಬಹುದು. ಆ ವ್ಯಕ್ತಿ ಯಾರು ಅಂತ ನಾನು ಜಸ್ಟ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬಟ್ ಇವತ್ತು ಪೂರ್ತಿ ನಿಮ್ದೇ ಕೆಲಸ, ನೀವೇ ನೆನ್ಪು ಮಾಡ್ಕೊಂಡು ನೀವೇ ಇದು ಮಾಡಬೇಕು. ಇದು NLP ನಲ್ಲಿ ಬರುತ್ತೆ. ಇದು ಅಂದ್ರೆ ಇದು ಅಷ್ಟು ಪ್ರೊಸೆಸಿಂಗ್ ಅಲ್ಲಿ ಮಾಡಿಸಲ್ಲ ನಾನು. NLP ಅಂದ್ರೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ. ಅದರಲ್ಲಿ ಯಾರೇನೇ ಅಂದ್ರೂ, ಯಾರೇನೇ ಇದು ಮಾಡಿದ್ರು ಆ ನೋವನ್ನ ಹೊರಗಡೆ ತೆಗೆದುಹಾಕಿ ಮೈಂಡ್ ರಿಲೀಫ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಇಲ್ಲಿ ನೀವು ಸನ್ನಿವೇಶವನ್ನ ನೀವೇ ನೆನ್ಪು ಮಾಡ್ಕೋಬೇಕು, ನೀವೇ ಕ್ಷಮಿಸ್ಬೇಕು, ನೀವೇ ಸಾರಿ ಕೇಳಬೇಕು, ಹೊರಗಡೆ ಬರಬೇಕು, ಮೈಂಡನ್ನ ರಿಲೀಫ್ ಮಾಡ್ಕೋಬೇಕು. ನಾನು ಜಸ್ಟ್ ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ಒಬ್ಬೊಬ್ರು ಲೈಫಲ್ಲಿ ಒಂದೊಂದು ಸನ್ನಿವೇಶಗಳು ನಡೆದಿರ್ತವೆ. ನನಗೆ ಗೊತ್ತಿಲ್ಲ ನಿಮ್ಮ ಜೀವನದಲ್ಲಿ ಯಾರ್ಯಾರು ಬಂದು ಏನೇನು ನೋವು ಕೊಟ್ಟು ಹೋಗಿದ್ದಾರೆ ಅಂತ, ಅಥವಾ ನೀವು ಯಾರ್ಯಾರಿಗೆ ನೋವು ಕೊಟ್ಟಿದ್ದೀರಾ ಅಂತ. ಸೊ ಹಾಗಾಗಿ ನಾನು ಜಸ್ಟ್ ಜನರಲ್ ಆಗಿ ಹೇಳ್ತಾ ಹೋಗ್ತೀನಿ, ನೀವು ಅದನ್ನ ಇಮ್ಯಾಜಿನ್ ಮಾಡ್ಕೋಬೇಕು. ಓಕೆನಾ? ಒಂದ್ ವೇಳೆ ಆ ವ್ಯಕ್ತಿ ಮರಣ ಹೊಂದಿದ್ರ? ಮರಣ ಹೊಂದಿದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರು ಒಳ್ಳೇದಾಗ್ಲಿ, ಇನ್ನೊಂದು ಜನ್ಮ ಅಂತ ಇದ್ರೆ ಅವ್ರು ಒಳ್ಳೆ ಕಡೆ ಹುಟ್ಲಿ, ನನ್ನ ಕಡೆಯಿಂದ. ನೋಡಿ, ಕರೆಕ್ಟ್ ಕ್ವಶನ್ ಕೇಳಿದ್ರಿ ಸರ್ ನೀವು. ಈಗ ಏನ್ ಗೊತ್ತಾ, ಒಂದು ವ್ಯಕ್ತಿ ನಿಮ್ಗೆ ಏನೋ ನೋಯಿಸಿ ಸತ್ತೋಗಿದ್ದಾರೆ ಅಂದ್ರೆ, ನಿಮ್ಮ ಮನಸ್ಸು ನೋಯ್ತಾ ಇದ್ರೆ ಅವರು ಅಲ್ಲಿ ಅವ್ರ ಆತ್ಮ ಚೆನ್ನಾಗಿರೋದಿಲ್ಲ. ಎಷ್ಟು ಜನಕ್ಕೆ ಅವರು ನೋಯಿಸಿ ಹೋಗಿರ್ತಾರಲ್ಲ, ಅವಾಗ ಏನಾಗುತ್ತೆ, ಅವರಿಗೆ ಒಂದು ಕೆಟ್ಟ ಜನ್ಮ ಸಿಗುತ್ತೆ. ಮತ್ತೆ ಅದ ಕರ್ಮನ ಅವರು ಕ್ಯಾರಿ ಮಾಡ್ಕೊಂಡು ಹೋಗಿರ್ತಾರೆ. ನಿಮ್ ಕಡೆಯಿಂದ ಅದು ರಿಲೀಫ್ ಆಯ್ತು ಅಂತಂದ್ರೆ, ನೀವು ಮನಸಾರೆ ಅವ್ರನ್ನ ಕ್ಷಮಿಸ್ಬಿಟ್ರೆ ಅವ್ರಿಗೆ ಒಂದು ಸಮ್ ಪರ್ಸೆಂಟೇಜ್ ಕರ್ಮ ಕಮ್ಮಿ ಆಗುತ್ತೆ, ನಿಮಗೂ ಕೂಡ ಕಮ್ಮಿ ಆಗುತ್ತೆ, ನೋವು ಕಮ್ಮಿ ಆಗುತ್ತೆ. ಆ ವ್ಯಕ್ತಿ ಒಂದು ವೇಳೆ ಇಲ್ಲ ಅಂದ್ರೂ, ಸತ್ತಿ ಎಷ್ಟು ವರ್ಷ ಆಗಿದೆಯೋ ಗೊತ್ತಿಲ್ಲ, ಅವ್ರಿಗೆ ಅವ್ರ ಆತ್ಮ ಎಲ್ಲಿದೆ ಗೊತ್ತಿಲ್ಲ. ಎಲ್ಲೇ ಇದ್ರೂ ಚೆನ್ನಾಗಿರ್ಲಿ, ಆತ್ಮ ನೆಮ್ಮದಿಯಾಗಿರ್ಲಿ, ನೀನು ಚೆನ್ನಾಗಿರು. ನನ್ನ ಕಡೆಯಿಂದ ಇಷ್ಟು ದಿವಸ ನಾನು ನಿನ್ನ ಬಗ್ಗೆ ಮನಸ್ಸಲ್ಲಿ ನೋವನ್ನ ಇಟ್ಕೊಂಡಿದ್ದೆ, ನೀನು ಹಿಂಗೆ ಹೇಳಿದೆಯಲ್ಲ ಅಂತ ನಾನು ಬೇಜಾರು ಮಾಡ್ಕೊಂಡಿದ್ದೆ. ಇನ್ನು ಮುಂದೆ ನಾನು ಆ ಬೇಜಾರನ್ನ ಮಾಡ್ಕೊಳ್ಳೋದಿಲ್ಲ. ನೀನು ಚೆನ್ನಾಗಿರು, ಎಲ್ಲೇ ಇರು, ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಅದನ್ನ ರಿಲೀಫ್ ಮಾಡಬೇಕು. ಇವಾಗ ಏನು ಮಾಡಬೇಕು ಅಂದ್ರೆ, ಅದನ್ನ ನನ್ ಆಫ್ ಅವರ್ ಬಿಸ್ನೆಸ್ ಅಂತೀವಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿ ನಾವು ರಿಲೀಫ್ ಆಗಬೇಕು. ಯಾಕಂದ್ರೆ ಈ ನೋವುಗಳನ್ನ, ಈ ಸಮಸ್ಯೆಗಳನ್ನ ಕಟ್ಕೊಂಡು ಹೋದ್ರೆ ಜೀವನದಲ್ಲಿ ಉದ್ಧಾರ ಆಗಕ್ಕಾಗಲ್ಲ ನಾವು. ಹೌದಾ ಅಲ್ವಾ? ಎಷ್ಟು ಜನಕ್ಕೆ ನಿಜ ಅನ್ನಿಸ್ತಿದೆ ಇದು? ಕ್ಯಾರಿ ಮಾಡಿ ಅದೇ ಏನ್ ಬೆಳಗ್ಗೆ ಆದ್ರೆ ಅದೇ ನೋವು ಬರುತ್ತೆ. ಅಯ್ಯೋ, ನಾನು ಅವ್ರಿಗೆ ಹಂಗಂದೆ, ಅವ್ರು ನನಗೆ ಹಿಂಗಂದ್ರು, ಕಾಡ್ತಾನೆ ಇರತ್ತೆ. ಆ ನೋವುಗಳನ್ನ ಕ್ಯಾರಿ ಮಾಡ್ಕೊಂಡು ಯಾವ ಸಾಧನೆ ಮಾಡಕ್ ಹೊರಟಿದ್ದೀರಾ ನೀವು? ಹ್ಮ್ ಏನಾದ್ರೂ ನಾವೇ ಲಾಭ ಇದೆಯಾ? ನಾವೇ ಹಾಳು ಮಾಡ್ಕೊಂತೀವಿ ಲೈಫ್ ಅನ್ನ. ಅಲ್ವಾ? ನಿದ್ರೆ ಬರಲ್ಲ ಕೆಲವು ಆ ನಿದ್ರೆ ಬರಲ್ಲ, ಟೈಮ್. ಯಾವಾಗ್ಲೂ ಅದೇ ನೆನಪು. ಅಯ್ಯೋ ಹಿಂಗಾಗೋಯ್ತೆ, ಅಯ್ಯೋ ಆಗೋಯ್ತು, ಹೋಗ್ಲಿ ಬಿಡಿ, ಏನ್ ಮಾಡಕ್ಕಾಗುತ್ತೆ? ಅದನ್ನ ಬಿಟ್ಟಾದ್ರೂ ನಡೆಯೋದ್ ಕಲ್ತ್ಕೋಬೇಕಲ್ವಾ ನಾವು? ಎಷ್ಟ್ ದಿವಸ ಅಂತ ಹ್ಮ್ ಕೊರಗದು? ಅದೇ. ಎಸ್ ಮೇಡಮ್. ಕೊರಗಿದ್ರೆ ಹೆಂಗೆ ನಮ್ಗೆ ಬೇರೆಯವ್ರ ಜೊತೆ ಮಿಂಗಲ್ ಆಗಕ್ಕಾಗಲ್ಲ, ಏನೋ ಒಂದು ಮಾತಾಡಕ್ಕಾಗಲ್ಲ, ಮನಸ್ಫೂರ್ತಿಯಾಗಿ ನಾವಲ್ಲಿ ಇನ್ವಾಲ್ವ್ ಆಗಕ್ಕಾಗಲ್ಲ. ನಮ್ಮ ಮನಸ್ಸಲ್ಲಿ ಯಾವ್ದಾದ್ರು ನೋವಿದೆ ಅಂದ್ರೆ ನಾವ್ ಇನ್ನೂ ಒಂದು ಜನನ ನಂಬಕ್ಕೂ ನಾವು ಭಯ ಪಡ್ತೀವಿ. ಸೊ ಹಾಗಾಗಿ ಅಂತ ಒಂದು ಸನ್ನಿವೇಶದಿಂದ ಹೊರಗೆ ಬರೋಣ ಇವತ್ತು. ಇನ್ಮೇಲೆ ಡಿಸ್ಟರ್ಬ್ ಮಾಡಕ್ಕೆ ಪರ್ಮಿಷನ್ ಕೊಡೋದು ಬೇಡ. ಆದಷ್ಟು ನಮ್ಮ ಮನಸ್ಸಿನ ಸೇಫ್ಟಿ, ನಮ್ಮ ತಲೆ ಸೇಫ್ಟಿನ ನಾವೇನೋ, ನಮ್ಮ ಲಗೇಜಿಗೆ ನಾವೇ ಜವಾಬ್ದಾರರು ಅಂತಾರಲ್ಲ, ಹಾಕಿರ್ತಾರೆ ನೋಡಿ ಬಸ್ಸಲ್ಲಿ, ಹಂಗೆ ನಿಮ್ಮ ಲಗೇಜಿಗೆ ನೀವೇ ಜವಾಬ್ದಾರರು. ಅಂದ್ರೆ ಇನ್ಮೇಲೆ ನಮ್ಮ ಮನಸ್ಥಿತಿಗೆ ನಾವೇ ಜವಾಬ್ದಾರರು. ನಮ್ಮ ನಾವೇ ಮನಸ್ಸನ್ನ ಹಾಳು ಮಾಡ್ಕೊಳಲ್ಲ ಇನ್ಮೇಲೆ. ಸಣ್ಣ ಸಣ್ಣ ವಿಷಯಕ್ಕೂ ಡಿಸ್ಟರ್ಬ್ ಆಗಲ್ಲ, ಗಟ್ಟಿಯಾಗಿರ್ತೀನಿ, ಮೈಂಡ್ ಸೆಟ್ಟನ್ನ ಸ್ಟ್ರಾಂಗ್ ಮಾಡ್ಕೋತೀನಿ ಅಂತ ಸಂಕಲ್ಪವನ್ನ ಮಾಡಿ ಕಣ್ಣನ್ನ ಮುಚ್ಚಿ ನೇರವಾಗಿ ಕೂತ್ಕೊಳ್ಳಿ. ಬೇಕಾದ್ರೆ ಲೈಟ್ ಆಫ್ ಮಾಡಿ ಆರಾಮಾಗಿ ಇನ್ನ ಮುಂದಿನ 21 ನಿಮಿಷಗಳು ನೀವು ಕೂಲಾಗಿರ್ತೀರ. ಆರಾಮಾಗಿ ಕಣ್ಣನ್ನ ಮುಚ್ಚಿ, ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರ್ಲಿ. ಆ ಒಂದು ಸಂದರ್ಭವನ್ನ ನೆನಪು ಮಾಡ್ಕೊಳ್ಳಿ. ನಿಮಗೆ ನೋವು ತಂದ ಸಂದರ್ಭ, ಅಥವಾ ನೀವ್ಯಾರಿಗಾದ್ರೂ ನೋವು ಕೊಟ್ಟಂತ ಸಂದರ್ಭ, ಅಥವಾ ತುಂಬಾ ಕಷ್ಟ ಇದೆ ನನಗೆ,
ಈ ಕಷ್ಟದಿಂದ ಹೊರಗೆ ಬರೋದು ಹೇಗೆ ಅಂತಾನೂ ಕೂಡ ಕೆಲವರಿಗೆ ಇರುತ್ತೆ. ಅಂತ ಒಂದು ಸಂದರ್ಭ, ಕಷ್ಟದಿಂದ, ಈ ನೋವಿಂದ, ಈ ಸಮಸ್ಯೆಯಿಂದ ನಾನು ಹೇಗೆ ಹೊರಗೆ ಬರಬೇಕು ಅಂತ ನೀವು ಮಾನಸಿಕವಾಗಿ ರೆಡಿ ಆದರೆ ಮಾತ್ರನೇ ಬರೋಕ್ಕಾಗೋದು. ಸುಮ್ಮನೆ ಏನೇನೋ ಸರ್ಕಸ್ ಮಾಡಿದ್ರೆ ಆಗಲ್ಲ ಬರೋಕ್ಕೆ. ಸೊ ನಿಮ್ಮ ಭಾವನೆ ಈಗ ಏನು ಅನಿಸುತ್ತೆ ನಿಮಗೆ? ಅಳು ಬಂದರೆ ಹತ್ಬಿಡಿ, ಕೋಪ ಬಂದರೆ ಸಾಧ್ಯವಾದರೆ ಕಿರ್ಚೋದಿದ್ರೆ ಕಿರ್ಚ್ಬಿಡಿ. ನಿಮ್ಮ ಫೀಲಿಂಗ್ ಹೇಗೆ ಅನಿಸುತ್ತೆ, ಅಯ್ಯೋ ಹಿಂಗೆ ಅಂದ್ಬಿಟ್ನಲ್ಲ, ಏನು ಅನ್ಸಿದ್ರು ಆ ಫೀಲಿಂಗನ್ನ ತಗೊಳ್ಳಿ. ಅವ್ರು ಅಂದಾಗ ನಿಮ್ಮ ಅವತ್ತಿನ ದಿವಸ ನಿಮ್ಗೆ ಏನು ಅನಿಸಿತ್ತು ಸೇಮ್ ಫೀಲಿಂಗ್ ನಿಮ್ಮ ಮನಸ್ಸಲ್ಲಿ ಬರಲಿ. ಯಾವುದೋ ಒಂದು ವ್ಯಕ್ತಿ, ನಾನು ಎಷ್ಟು ನಂಬಿದ್ದೆ, ಎಷ್ಟು ನಾನು ನಿನಗೆ ಗೌರವ ಕೊಡ್ತಾ ಇದ್ದೆ, ಎಷ್ಟು ನಿನ್ನನ್ನು ನನಗಿಂತ ಜಾಸ್ತಿ ನಂಬಿದ್ದೆ ನಿನ್ನನ್ನು ಅಂತ ಕೂಡ ಕೆಲವ್ರು ಹೇಳ್ತಾ ಇರ್ತಾರೆ. ಅಂಥ ಸನ್ನಿವೇಶವನ್ನು ನೆನಪು ಮಾಡ್ಕೊಳ್ಳಿ. ಆ ಟೈಮಲ್ಲಿ ಆದಂಥ ನೋವು ನಿಮ್ಗೆ ಈಗ ಆಗ್ತಾ ಇದೆ. ಆ ವ್ಯಕ್ತಿ ಹೇಳಿದ ಮಾತು ಮತ್ತೆ 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 ನಿಮ್ಮನ್ನ ಚುಚ್ಚುತ್ತಾ ಇದೆ. ಇದರಿಂದ ನೀವು ಎಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಸಾಮಾನ್ಯವಾದ ಜೀವನ ಮಾಡೋಕ್ಕೂ ಆಗ್ತಾ ಇಲ್ಲ. ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಅಡೆತಡೆಗಳಾಗ್ತಾ ಇದ್ದಾವೆ. ಕಾರಣ ಏನು ಅಂತ ಹುಡುಕಿದಾಗ ನಾನು ಯಾರಿಗೋ ನೋವನ್ನು ಕೊಟ್ಟಿದ್ದೆ, ಅಥವಾ ನನಗೆ ಯಾರೋ ತಡೆಯಲಾರದಂಥ ನೋವನ್ನು ಕೊಟ್ಟಿದ್ದಾರೆ. ಈ ನೋವು ನನ್ನ ಮನಸ್ಸಲ್ಲಿರೋದ್ರಿಂದ ನನಗೆ ಬೇರೆ ಯಾವ ಕೆಲಸದ ಮೇಲೂ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ, ಎದೆಯೆಲ್ಲ ಭಾರ ಆಗ್ತಾ ಇದೆ, ಗಂಟ್ಲೆಲ್ಲ ಒಣಗ್ತಾ ಇದೆ. ಎದೆ ಮತ್ತೆ ಗಂಟ್ಲಲ್ಲಿ ನೋವು ಬರ್ತಾ ಇದೆ. ದುಃಖವನ್ನ ನುಂಗೋಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ, ತುಂಬ ಕಷ್ಟ ಆಗ್ತಾ ಇದೆ. ಹೇಗಪ್ಪ ಈ ಕಷ್ಟದಿಂದ ಹೊರಗೆ ಬರೋದು? ಇದರಿಂದ ಅಡೆತಡೆಗಳೇ ಆಗ್ತಾ ಇದ್ದಾವೆ. ನಾನು ಈ ನೋವಲ್ಲಿ ಇರೋದ್ರಿಂದ ನನ್ನ ಸುತ್ತಮುತ್ತಲೂ ಇರುವ ಜನರು, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್, ಅಕ್ಕಪಕ್ಕದವ್ರನ್ನ ನಾನು ಸರಿಯಾಗಿ ಮಾತಾಡ್ಸೋಕ್ಕೂ ಕೂಡ ಆಗ್ತಾ ಇಲ್ಲ. ನನ್ನ ನೋವೇ ನನಗೆ ಜಾಸ್ತಿ ಆಗ್ಬಿಟ್ಟಿದೆ, ಅದು ಬಿಟ್ಟು ಬೇರೆ ಏನೂ ನನಗೆ ಕಾಣಿಸ್ತಾ ಇಲ್ಲ. ಇಮ್ಯಾಜಿನ್ ಮಾಡಿ, ನಾನು ಹೇಳೋದನ್ನೆಲ್ಲ ಇಮ್ಯಾಜಿನ್ ಮಾಡಿ. ಇಂಥ ನೋವು ಯಾರಿಗೂ ಬೇಡ, ಶತ್ರುಗೂ ಬೇಡ ಅಂತ ಅನ್ನಿಸ್ತಾ ಇದೆ. ಆ ನೋವಲ್ಲೇ ಒಂದು ಕ್ಷಣ ಇರಿ. ದಿನೇ ದಿನೇ ನೋವನ್ನು ಅನುಭವಿಸೋದಕ್ಕಿಂತ ಇವತ್ತು ಒಂದು ಕ್ಷಣ ಅತಿಯಾದ ನೋವನ್ನು ಅನುಭವಿಸಿ ಕಿತ್ತು ಬಿಸಾಕಿ ಇನ್ಮೇಲೆ ಚೆನ್ನಾಗಿರ್ಬೇಕು. ನೀವು ಎಷ್ಟರ ಮಟ್ಟಿಗೆ ಚೆನ್ನಾಗಿರ್ಬೇಕು ಅಂತಂದ್ರೆ, ಅವರೇ ಬಂದು ವಾಪಸ್ ನಿಮಗೆ ನೋವು ಕೊಟ್ಟರು ಅದನ್ನ ನೀವು ತಗೋಬಾರ್ದು. ಕೆಲವರಿಗೆ ಪದೇ ಪದೇ ಹೀಯಾಳಿಸ್ತಾ ಇರ್ತಾರೆ. ನಮ್ಮ ಪರ್ಸ್ನಾಲಿಟಿ ನೋಡಿ ಆಗಿರ್ಬೋದು, ನಮ್ಮ ಹತ್ರ ಹಣ ಇಲ್ಲ ಅಂತ ಇರಬಹುದು, ಅಥವಾ ನಮಗೆ ಬೇರೆಯವರಷ್ಟು ಬುದ್ಧಿ ಇಲ್ಲ, ಜ್ಞಾನ ಇಲ್ಲ ಅಂತ ಇರಬಹುದು. ಯಾವುದಾದ್ರೂ ವಿಷಯಕ್ಕೆ ನಮ್ಮನ್ನ ಪದೇ ಪದೇ ಹೀಯಾಳಿಸ್ತಾ ಇರ್ತಾರೆ, ನಮ್ಮನ್ನ ತುಚ್ಛವಾಗಿ ನೋಡ್ತಾ ಇರ್ತಾರೆ. ಅಂಥವರ ಜೊತೆ ಇನ್ಮೇಲೆ ನಾನು
ರಿಲೇಶನ್ಶಿಪ್ನ ಇಟ್ಕೊಳ್ಳಲ್ಲ. ಇನ್ಮೇಲೆ ನಾನು ಅವರ ಜೊತೆ ಮನಸ್ಸಿಂದ ಕನೆಕ್ಟ್ ಆಗಿರೋಲ್ಲ. ಯಾಕೆ ಈ ನೋವು, ಯಾವುದಕ್ಕೋಸ್ಕರ ಈ ನೋವನ್ನ ನಿಮಗೆ ಕೊಡ್ತಾ ಇದ್ದಾರೆ ಅವರು ಅಂತ ನೆನಪು ಮಾಡ್ಕೊಳ್ಳಿ. ಯಾವ ವಿಷಯಕ್ಕೆ ನಿಮಗೆ ಆ ನೋವನ್ನ ಕೊಟ್ರು, ಅಥವಾ ನೀವು ಯಾರಿಗೆ ಯಾವ ಕಾರಣಕ್ಕೆ ನೋವನ್ನ ಕೊಟ್ರಿ, ಆ ಸನ್ನಿವೇಶವನ್ನ ನೆನಪು ಮಾಡ್ಕೊಳ್ಳಿ. ಅವ್ರ ಹತ್ರ ಹಣ ಇಲ್ಲ, ಅಥವಾ ನಮ್ಮ ಹತ್ರ ಹಣ ಇಲ್ಲ ಅಂತ ಅವರು ನಮ್ಮನ್ನ ನೋಡ್ತಾ ಇದ್ದಾರಾ, ಅಥವಾ ನಮಗೆ ಅವರಷ್ಟು ಜ್ಞಾನ ಇಲ್ಲ ಅಂತ ನಮ್ಮನ್ನ ಕೇವಲವಾಗಿ ನೋಡ್ತಾ ಇದ್ದಾರಾ, ಅಥವಾ ನಾವು ಅತಿಯಾದ ಒಳ್ಳೆತನದಷ್ಟು ಡೇಂಜರ್ ಇನ್ನೊಂದಿಲ್ಲ. ನಿಮ್ಮ ಅತಿಯಾದ ಒಳ್ಳೆತನಕ್ಕೆ ಈ ನೋವು ಸಿಕ್ಕಿದೆಯಾ, ಅಥವಾ ನಿಮಗೆ ಯಾರನ್ನು ಅರ್ಥ ಮಾಡ್ಕೊಳ್ಳುವಂಥ ಮನಸ್ಥಿತಿನೇ ಇಲ್ವಾ? ಏನು ತಪ್ಪು ಮಾಡಿ ನಿಮಗೆ ಆ ನೋವು ಬಂದಿದೆ, ಯಾವ ಕಾರಣಕ್ಕೆ ಆ ನೋವು ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಸಮಸ್ಯೆ ಗೊತ್ತಾದರೆ ಪರಿಹಾರ ಕಂಡುಹಿಡಿಬೋದು. ಸಮಸ್ಯೆ ಯಾಕೆ ಬಂತು, ಹೇಗೆ ಬಂತು ಅಂತಲೇ ಗೊತ್ತಿಲ್ಲ ಅಂದರೆ ಪರಿಹಾರ ಕಂಡುಹಿಡಿಯೋಕ್ಕೆ ತುಂಬ ಕಷ್ಟ. ನಿಮ್ಮ ನೋವಿಗೆ ಕಾರಣ ಏನು ಅಂತ ಗೊತ್ತಾದರೆ ಇನ್ನು ಮುಂದೆ ಆ ಕಾರಣ ಸೃಷ್ಟಿ ಆಗದೆ ಇರೋ ಥರ ನೋಡ್ಕೊಳ್ಳೋಂಥ ಜವಾಬ್ದಾರಿ ನಿಮಗೆ ಬರುತ್ತೆ. ಸೊ ಹಾಗಾಗಿ ಕಾರಣ ಏನು, ಯಾಕೆ ಆ ಥರ ಆಯಿತು ಅಂತ ನಿಮ್ಮ ಮನಸ್ಸಿಗೆ ನೀವೇ ಕ್ವಶನ್ ಹಾಕ್ಕೊಳ್ಳಿ. ಯಾಕಾಯಿತು, ಯಾಕೆ ಹೀಗಾಗೋಯ್ತು? ಅವತ್ತು ಒಂದು ದಿವಸ ಸುಮ್ಮನೆ ಇದ್ದಿದ್ರೆ ಒಂದು ಒಳ್ಳೆ ವ್ಯಕ್ತಿಯನ್ನು ಉಳಿಸ್ಕೋತಾ ಇದ್ದೆ. ಕೋಪ ಜಾಸ್ತಿ ನನಗೆ, ಅಥವಾ ನನಗೆ ನೋವು ಕೊಟ್ಟವರಿಗೆ ಕೋಪ ಜಾಸ್ತಿ, ಅದಕ್ಕೆ ಹಿಂದೆ ಮುಂದೆ ನೋಡದೆ ನನಗೆ ಹರ್ಟ್ ಮಾಡಿಬಿಟ್ಟಿದ್ದಾರೆ. ಅದು ಯಾವ ರೀಸನ್ನಿಗೆ ಹರ್ಟ್ ಆಯಿತು ಅಂತ ಆ ರೀಸನನ್ನು ನೆನಪು ಮಾಡ್ಕೊಳ್ಳಿ. ಈಗ ನೆನಪು ಮಾಡ್ತಾ ಮಾಡ್ತಾ ನೀವು ಫೇಸ್ ಮಾಡ್ತಾ ಇದ್ದೀರಾ, ಆ ನೋವನ್ನ ಫೇಸ್ ಮಾಡ್ತಾ ಇದ್ದೀರಾ. ಮನಸ್ಸಿಗೆ ತುಂಬ ನೋವಾಗಿದೆ, ಬೇಜಾರಾಗಿ ಕೂತಿದ್ದೀರಾ. ಇನ್ನು ನಾನು ಬದುಕಲೇಬಾರ್ದು, ಯಾವನಿಗೆ ಬೇಕು ಈ ಜೀವನ ಅನ್ನಿಸ್ತಾ ಇದೆ. ನೀವು ಎಲ್ಲೋ ಒಂದು ಮರದ ಕೆಳಗೆ ಕೂತಿದ್ದೀರ. ಈಗ ನೋವಾದಾಗ ಸಾಮಾನ್ಯವಾಗಿ ನಾವು ಯಾವುದೋ ಒಂದು ಕಾಡ ಹತ್ರನೋ, ಒಂದು ಬೆಟ್ಟದ ಹತ್ರನೋ, ಒಂದು ಮರದ ಹತ್ರನೋ ಕೂತಿರ್ತೀವಲ್ವ. ಅದೇ ಥರ ನೀವು ಕೂಡ ಒಂದು ಮರದ ಹತ್ರ ಕೂತಿದ್ದೀರ. ಮರದ ಕೆಳಗಡೆ ಕೂತು ಯೋಚನೆ ಮಾಡ್ತಾ ಇದ್ದೀರಾ, ಈ ಸಮಸ್ಯೆಯಿಂದ ಹೊರಗೆ ಬರಬೇಕಲ್ಲ, ಏನು ಮಾಡಬೇಕು? ಹಂಗೆ ಯೋಚನೆ ಮಾಡುವಾಗ ಹೊರಗಡೆ ಮರದ ಕೆಳಗೆ ಕೂತಿರ್ತೀರಾ, ಯೋಚನೆ ಮಾಡ್ತಾ ಇದ್ದೀರಾ, ವಾತಾವರಣ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ. ಅದು ಮಧ್ಯಾಹ್ನ ಇರ್ಬೋದು, ಸಂಜೆ ಇರ್ಬೋದು, ಯಾವ ಹೊತ್ತಲ್ಲಿ ನೀವು ಹೋಗಿ ಕೂತಿದ್ದೀರಾ ಗೊತ್ತಿಲ್ಲ. ವಾತಾವರಣ ಬಿಸಿಲಿದ್ರೆ ಸ್ವಲ್ಪ ಕಾರ್ಮೋಡಗಳು ಕವಿತಾ ಇದ್ದಾವೆ, ಮೋಡಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸ್ವಲ್ಪ ಕತ್ತಲಾಗ್ತಾ ಇದೆ. ಮಳೆಯ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಏನು? ಮಳೆಯ ವಾತಾವರಣ ಸೃಷ್ಟಿಯಾಗ್ತಾ ಇದೆ.
ಜೋರಾಗಿ ಗಾಳಿ ಬೀಸ್ತಾ ಇದೆ, ಜೋರಾಗಿ ಗಾಳಿ ಬೀಸ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ನೋವು ಬೆಟ್ಟದಷ್ಟು ಭಾರವಾಗಿದೆ. ಈ ಕಡೆ ಪ್ರಕೃತಿಯಲ್ಲಿ ವಾತಾವರಣ ಮಳೆಯ ಥರ ಸೃಷ್ಟಿಯಾಗ್ತಾ ಇದೆ. ತಗರೆಲೆಗಳು ಗಾಳಿಗೆ ಹಾರಾಡ್ತಿದ್ದಾವೆ. ಇನ್ನೇನು ಜೋರಾಗಿ ಮಳೆ ಸುರಿಯುವಂಥ ಸಂಭವ, ಮಳೆ ಜೋರಾಗಿ ಸುರಿಯುವಂಥ, ಬೆಂಬಿಡದೆ ಧಾರಾಕಾರವಾಗಿ ಗಂಟೆಗಟ್ಟಲೆ ಸುರಿಯುವಂಥ ಸಂಭವ ಸೃಷ್ಟಿಯಾಗ್ತಾ ಇದೆ ಪ್ರಕೃತಿಯಲ್ಲಿ. ನಿಮ್ಮ ಮನಸ್ಸಲ್ಲೂ ಕೂಡ ಅಷ್ಟೇ ದೊಡ್ಡ ನೋವು ಇದೆ. ಯಾರ ಹತ್ರನೂ ಹೇಳಕ್ಕಾಗ್ತಾ ಇಲ್ಲ, ಹಾಗಂತ ಅನುಭವಿಸೋಕ್ಕೂ ಶಕ್ತಿ ಇಲ್ಲ. ಯಾರ ಹತ್ರನೂ ನಂದು ಈ ಥರ ನೋವಿದೆ, ನನಗೆ ಈ ಥರ ಕಷ್ಟ ಇದೆ ಅಂತ ಹೇಳಕ್ಕೆ ಆಗ್ತಾ ಇಲ್ಲ. ಅದೇ ರೀತಿ ಅದನ್ನು ಅನುಭವಿಸಿ ಹೋಗೋಕ್ಕೂ ನಮ್ಮಲ್ಲಿ ಶಕ್ತಿ ಇಲ್ಲ. ಗಾಳಿ ಬೀಸ್ತಾ ಇದೆ, ಕತ್ತಲೆ ಆವರಿಸಿದೆ, ಕಾರ್ಮೋಡಗಳ ಕತ್ತಲೆ ಆವರಿಸಿದೆ. ದೊಡ್ಡ ದೊಡ್ಡ ಹನಿಗಳು ಬೀಳ್ತಾ ಇದೆ, ದೊಡ್ಡ ದೊಡ್ಡ ಹನಿಗಳು ಸ್ಟಾರ್ಟ್ ಆಗ್ತಾ ಇದೆ, ಮಳೆ ಬೀಳ್ತಾ ಇದೆ. ಬರ್ತಾ ಬರ್ತಾ ಮಳೆ ನಿಧಾನವಾಗಿ ಜೋರಾಗ್ತಾ ಇದೆ, ಜೋರಾಗ್ತಾ ಇದೆ, ಜೋರಾಗ್ತಾ ಇದೆ. ನಿಮಗೆ ಎದ್ದು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಿಮ್ಮ ಕಾನ್ಸಂಟ್ರೇಟ್, ನಿಮ್ಮ ಪೂರ್ತಿ ಗಮನ ನಿಮ್ಮ ನೋವಿನ ಕಡೆ ಇದೆ. ಮಳೆ ಬಂದ ಕ್ಷಣವೂ ನಿಮಗೆ ಗೊತ್ತಾಗಿಲ್ಲ ಮಳೆ ಜೋರಾಗಿದೆ. ನೀವು ಎಲ್ಲಾದರೂ ಹೋಗಿ ನಿಂತ್ಕೊಳ್ಳೋಣ ಅಂದರೆ ಹೋಗೋಷ್ಟೊತ್ತಿಗೆ ನೆಂದೋಗ್ತೀರಾ. ನಿಂತ ಜಾಗದಿಂದ ಸೇಫಾಗಿ ಹೋಗೋಕ್ಕೆ ಆಗ್ತಾ ಇಲ್ಲ. ಜೋರು ಮಳೆ ಬರ್ತಾ ಇದೆ. ಎಷ್ಟು ಜೋರು ಅಂದರೆ ಆ ಮಳೆ ಜೊತೆ ನಿಮ್ಮ ಕಣ್ಣೀರು ಕೂಡ ಮಿಕ್ಸ್ ಆಗಿದೆ. ಈಗ ನಿಮಗೆ ನಿಮ್ಮ ಭಾವನೆ, ನಿಮ್ಮ ಮನಸ್ಸಿಗೆ ಅಳು ಬರ್ತಿದೆ ಅಂದರೆ, ಆ ಸನ್ನಿವೇಶದಿಂದ ನೀವು ಅಳ್ತಾ ಇದ್ದೀರಾ ಅಂದರೆ ಜೋರಾಗಿ ಹತ್ತು ಬಿಡಿ. ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕಣ್ಣೀರಿನ ಮುಖಾಂತರ ನಮ್ಮ ನೋವನ್ನು ಹೊರಗೆ ಹಾಕಿದ್ರೆ ಆ ನೋವು ಕಮ್ಮಿ ಆಗುತ್ತೆ. ಇದು ಸೈಂಟಿಫಿಕಲಿ ಪ್ರೂವ್ ಆಗಿರ್ತಕ್ಕಂಥದ್ದು. ಅಳು ಬಂದರೆ ಹತ್ತು ಬಿಡಿ, ಸಾಧ್ಯವಾದಷ್ಟು ಅಳಿ. ಯಾರ ಹತ್ರನೂ ಹೇಳೋಕ್ಕಾಗ್ತಾ ಇಲ್ಲ ಅಳು ಬರ್ತಾ ಇದೆ, ಅಳಿ. ಯಾಕಂದರೆ ಮಳೆಯಲ್ಲಿ ಹತ್ತಾಗ ನಿಮ್ಮ ನೋವು, ನಿಮ್ಮ ಕಣ್ಣೀರು ಯಾರಿಗೂ ಕಾಣಿಸಲ್ಲ. ಎಸ್, ಕಮಾನ್. ನಿಮ್ಮ ಎದೆಯಲ್ಲಿರುವ ಭಾರವನ್ನೆಲ್ಲ ಮಳೆ ಜೊತೆ ತೊಳಿರಿ, ಬರಲಿ. ಎಸ್ ಎಸ್ ಎಸ್, ರಿಲೀಫ್. ಅಳಿ. ಬೇಜಾರಾಗ್ತಾ ಇದ್ರೆ ಮಾಡ್ಕೊಳ್ಳಿ, ಕೋಪ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತಾ ಇದೆ ಅದನ್ನೆಲ್ಲ ಮಾಡಿ. ಬಟ್ ಇನ್ಮೇಲೆ ಈ ನೋವಲ್ಲಿ ಇರಲ್ಲ ಅನ್ನೋ ಒಂದು ಸಂಕಲ್ಪ ಬರಲೇಬೇಕು. ಅಂಥ ನೋವನ್ನ ಮರಿಬೇಕು ಇವತ್ತು ನೀವು. ಜೋರಾಗಿ ಮಳೆ ಬರ್ತಾ ಇದೆ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಜೋರಾಗಿ ಮಳೆ ಬರ್ತಾ ಇದೆ, ಮಳೆನಲ್ಲಿ ಕೂತು ನೀವು ಅಳ್ತಾ ಇದ್ದೀರಾ. ಮನಸ್ಸು ಎಷ್ಟು ನೋವಾಗುತ್ತೆ, ಭಾರ ಆಗಿರುತ್ತೆ ಅಲ್ವಾ. ನಿಮಗೆ ರಿಲೀಫ್ ಆಗೋವಷ್ಟು ಹತ್ತು ಬಿಡಿ ಇವತ್ತು. ಹತ್ತು ಮನಸ್ಸನ್ನ ರಿಲೀಫ್ ಮಾಡ್ಕೊಳ್ಳಿ. ಎಷ್ಟು ಅಳ್ತೀರಾ, ಎಷ್ಟು ನೀವು ಅದನ್ನು ಹೊರಗಾಗ್ತೀರಾ, ಆವಾಗ ಮನಸ್ಸು ಹಗೂರ ಆಗುತ್ತೆ. ಮಳೆಯಲ್ಲಿ ನೆನಿತಾ ಇದ್ದೀರಾ, ಒಂದು ಕಡೆ ನೆಂದು ತೊಪ್ಪೆ ಆಗಿದ್ದೀರಾ, ಆದರೂ ಮನಸ್ಸಲ್ಲಿ ನೋವು ಕಮ್ಮಿ ಆಗ್ತಾ ಇಲ್ಲ, ಭಾರ ಆಗ್ತಾ ಇದೆ. ಮನಸ್ಸು ರಿಲೀಫ್ ಮಾಡಬೇಕು. ಜೊತೆನಲ್ಲೇನೆ ಮಳೆನಲ್ಲೇ ಅಳ್ತಾ ಇದ್ದೀರಾ, ಅಳ್ತಾ ಇದ್ದೀರಾ ಜೋರಾಗಿ. ನಿಮ್ಮ ಕೂಗು ಯಾರಿಗೂ ಕೇಳಿಸ್ತಾ ಇಲ್ಲ, ಅಷ್ಟು ಜೋರಾಗಿ ಅಳ್ತಾ ಇದ್ದೀರಾ. ಜೋರಾಗಿ ಕೂಗಿ ಅಳ್ತಾ ಇದ್ದೀರಾ. ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಪ್ರಕೃತಿ, ಮರ, ಗಿಡ, ಮಳೆ, ಗುಡುಗು, ಮಿಂಚು ಬಿಟ್ಟು ಬೇರೆ ಏನೂ ಇಲ್ಲ ಅಲ್ಲಿ. ನಿಮ್ಮ ನೋವನ್ನು ಕೇಳಿಸ್ಕೊಳ್ಳೋಕ್ಕೆ ಯಾವ ವ್ಯಕ್ತಿಯೂ ಇಲ್ಲ ಅಲ್ಲಿ. ಸೊ ನೀವು ಮನಸ್ಸು ಬಂದಷ್ಟು ಹತ್ತು ನಿಮ್ಮ ಮನಸ್ಸನ್ನು ಹಗುರ ಮಾಡ್ಕೋತಾ ಇದ್ದೀರಾ. ರಿಲೀಫ್ ಆಗ್ತಾ ಇದೆ, ನೋವು ರಿಲೀಫ್ ಆಗ್ತಾ ಇದೆ. ಆ ವ್ಯಕ್ತಿಯನ್ನು ಕ್ಷಮಿಸ್ತಾ ಇದ್ದೀರಾ. ನಿಮಗೆ ನೋವು ಕೊಟ್ಟಂಥ ವ್ಯಕ್ತಿಯನ್ನು ಇನ್ಮೇಲೆ ಚೆನ್ನಾಗಿರಲಿ, ನಿನ್ನ ಜೀವನದಲ್ಲಿ ಇನ್ಮೇಲೆ ಒಳ್ಳೆ ದಿನಗಳು ಬರಲಿ, ನೀನು ನನಗೆ ನೋವು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಇನ್ನು ಮುಂದೆ ಇನ್ನಿಂದ ಯಾವುದೇ ಥರ ನೋವನ್ನು ನಾನು ಪಡೆಯೋಕ್ಕೆ ರೆಡಿ ಇಲ್ಲ. ಒಂದು, ನೀವು ಯಾರಿಗಾರು ನೋವು ಕೊಟ್ಟಿದ್ರೆ ಸಾರಿ, ಐ ಆಮ್ ವೆರಿ ಸಾರಿ.
ನನ್ನ ಪರಿಸ್ಥಿತಿ ಅಥವಾ ಮನಸ್ಥಿತಿ ಸರಿ ಇಲ್ಲ, ನನಗೆ ಅರ್ಥ ಮಾಡಿಕೊಳ್ಳುವಂಥ ಮನಸ್ಥಿತಿ ಇಲ್ಲದೆ ಇದ್ದ ಕಾರಣ ನಿನಗೆ ನೋವನ್ನು ಕೊಟ್ಟಿದ್ದೀನಿ. ಬಟ್ ಇನ್ನು ಮುಂದೆ ಆ ರೀತಿ ನೋವನ್ನು ನಾನು ಕೊಡಲ್ಲ. ನನ್ನಿಂದ ಯಾವುದೇ ರೀತಿಯ ತಪ್ಪು ಆಗದೇ ಇರೋವಾಗಿ ಮನಸ್ಸನ್ನು ಜಾಗೃತವಾಗಿ ಇಟ್ಕೊಂಡು ಬದುಕ್ತೀನಿ. ಐ ಆಮ್ ವೆರಿ ಸಾರಿ ಅಂತ ತುಂಬ ಮನಸ್ಸಿಂದ ನೀವು ಸಾರಿನ ಕೇಳಬೇಕು. ತುಂಬ ಒಳ್ಳೆ ಮನಸ್ಸಿಂದ ಅವರನ್ನು ಕ್ಷಮಿಸ್ಬೇಕು. ಅದು ಅವರಿಗೆ ಕನೆಕ್ಟ್ ಆಗುತ್ತೆ. ಅಥವಾ ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದರೆ, ಮಾತು ಬಿಟ್ಬಿಟ್ಟಿರ್ತಾರೆ ಫ್ರೆಂಡ್ಸು, ಸಾರಿ ಕೇಳಿ ಅವರು ನಿಮ್ಮ ಜೀವನದಲ್ಲಿ ಬೇಕು ಅಂದರೆ ಇನ್ನು ಮುಂದೆ ನಾನು ನಿನಗೆ ತೊಂದರೆ ಕೊಡಲ್ಲ, ದಯವಿಟ್ಟು ನನ್ನನ್ನು ಮಾತಾಡಿಸು. ಇನ್ನು ಮುಂದೆ ಮತ್ತೆ ನಾವು ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡೋಣ ಅಥವಾ ರಿಲೇಷನ್ಶಿಪ್ಪನ್ನ ಕಂಟಿನ್ಯೂ ಮಾಡೋಣ. ಮನೆಯಲ್ಲಿ ಕೂಡ ಯಾರಿಗೆ ನೋವು ಕೊಟ್ಟಿಲ್ಲ, ನೀವು ಹೆಂಡತಿ ಗಂಡ ಮಕ್ಕಳಿಗೆ ಕೂಡ ಮಾತಾಡಿರ್ತೀರ ಕೆಟ್ಟದಾಗಿ. ಇನ್ನು ಮುಂದೆ ನಾನು ಮಾತಾಡಲ್ಲ, ಒಳ್ಳೆ ರೀತಿಯಲ್ಲಿ ನಿನ್ನನ್ನು ನೋಡ್ಕೋತೀನಿ ಅಂತ ಮನಸಾರೆ ಸಾರಿ ಕೇಳಿ. ನಿಮ್ಗೆ ಯಾರಾದರೂ ನೋವು ಮಾಡಿದರೆ ಮನಸಾರೆ ಕ್ಷಮಿಸ್ಬಿಡಿ. ಕ್ಷಮಿಸಿ ಇನ್ನು ಮುಂದೆ ಆರಾಮಾಗಿರ್ತೀನಿ. ಎಷ್ಟು ಹೊತ್ತು ಮನಸ್ಸಿನ ಭಾರವನ್ನು ಕಮ್ಮಿ ಮಾಡ್ಕೊಂಡಿದ್ದೀರಾ. ಜೋರಾದ ಒಂದು ನಿಟ್ಟುಸಿರು, ಕೆಲವರಿಗೆ ಅಳ್ತಾ 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 ಅದು ಉಸಿರೇ ಕಟ್ಟಂಗೆ ಆಗ್ಬಿಟ್ಟಿರುತ್ತಲ್ವ, ಆ ಒಂದು ಜೋರಾದ ನಿಟ್ಟುಸಿರನ್ನ ಬಿಡಿ. ಉಸಿರನ್ನ ಬಿಡೋವಾಗ ಆ ನೋವನ್ನೆಲ್ಲ ಹೊರಗಾಕಿ. ಉಸಿರನ್ನ ಬಿಡುವಾಗ ನಿಮ್ಮ ಮನಸ್ಸಲ್ಲಿರುವಂಥ ಎಲ್ಲ ನೋವನ್ನ ಹೊರಗಾಕಿ, ಮಳೆಯಲ್ಲಿ ನೆಂದು ಆ ವರುಣದೇವ ನಿಮ್ಮನ್ನ ಮನಸ್ಸು ದೇಹ ಎಲ್ಲವನ್ನು ತೊಳೆದು ನಿಮ್ಮನ್ನ ಶುಭ್ರನನ್ನಾಗಿ ಮಾಡಿದ್ದಾನೆ. ನಿಮ್ಮನ್ನ ತುಂಬ ಪ್ಯೂರ್ ಆಗಿ ಮಾಡಿದ್ದಾನೆ. ನಿಮ್ಮಲ್ಲಿದ್ದ ನೋವೆಲ್ಲ ತೊಳೆದೋಗಿದೆ, ನಿಮ್ಮಲ್ಲಿದ್ದ ಬೇಜಾರೆಲ್ಲ ತೊಳೆದೋಗಿದೆ, ನಿಮ್ಮಲ್ಲಿದ್ದ ತಪ್ಪು ಕಲ್ಪನೆ ಎಲ್ಲ ಹೋಗಿದೆ. ನೆಂದು ಫುಲ್ಲು ಬಟ್ಟೆ ಎಲ್ಲ ಒದ್ದೆ ಆಗಿದೆ. ಮಳೆ ಎಷ್ಟು ರಭಸವಾಗಿ ಬಂದಿದೆ ಅಷ್ಟೇ ರಭಸವಾಗಿ ಅಷ್ಟೇ ಕ್ಲೀನ್ ಆಗಿದೆ. ನಿಮ್ಮ ಮನಸ್ಸು ಮತ್ತು ದೇಹ ಕ್ಲೀನ್ ಆಗಿದೆ. ಈಗ ನಿಮಗೆ ರಿಲ್ಯಾಕ್ಸ್. ಯಾರಿಗೂ ಕಾಣದೆ ನನ್ನ ನೋವನ್ನು ಎಲ್ಲ ಹೊರಗಾಕಿ ಮನಸ್ಸನ್ನು ಹಗೂರ ಮಾಡ್ಕೊಂಡಿದ್ದೇನೆ. ಇನ್ಮೇಲೆ ನಾನು ಈ ಥರ ಸಣ್ಣ ಪುಟ್ಟ ವಿಷಯಗಳಿಗೆ ಯಾವುದೇ ವ್ಯಕ್ತಿ ಏನೇ ಅಂದ್ರೂ ನಾನು ಇನ್ಮೇಲೆ ಡಿಸ್ಟರ್ಬ್ ಆಗೋದಿಲ್ಲ. ನನ್ನ ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಳ್ತೇನೆ ಮತ್ತು ಒಳ್ಳೆ ಕೆಲಸಗಳನ್ನು ಮಾಡಲು ಮನಸ್ಸನ್ನು ಏಕಾಗ್ರತೆಯಿಂದ ಉಪಯೋಗಿಸ್ಕೊಳ್ತೇನೆ. ಇನ್ನು ಮುಂದೆ ನನ್ನನ್ನು ಯಾರೂ ಡಿಸ್ಟರ್ಬ್ ಮಾಡೋಕ್ಕೆ ಆಗಲ್ಲ. ಯಾರು ನನ್ನನ್ನು ಡಿಸ್ಟರ್ಬ್ ಮಾಡೋಕ್ಕೆ ಆಗಲ್ಲ. ನಾನು ಕೂಡ ಅನಾವಶ್ಯಕವಾಗಿ ಯಾರಿಗೂ ತೊಂದರೆ ಕೊಡಲ್ಲ, ಯಾರಿಗೂ ನೋವು ಮಾಡಲ್ಲ. ಆದಷ್ಟು ಬುದ್ಧಿಯನ್ನು ಉಪಯೋಗಿಸಿ ವಿವೇಕದಿಂದ ನಿರ್ಧಾರಗಳನ್ನು ತಗೋತೀನಿ. ಬುದ್ಧಿಯನ್ನು ಉಪಯೋಗಿಸಿ ವಿವೇಕದಿಂದ ನಿರ್ಧಾರವನ್ನು ತಗೋತೀನಿ. ನನ್ನ ಮನಸ್ಸನ್ನು ಹಾಳು ಮಾಡಲಿಕ್ಕೆ ಇನ್ಮೇಲೆ ನಾನು ಅವಕಾಶ ಕೊಡೋದಿಲ್ಲ ಅಂತ ಒಂದು ಗಟ್ಟಿ ಸಂಕಲ್ಪವನ್ನು ಮಾಡಿ. ಎಲ್ಲಿ ಮಾಡ್ತಾ ಇದ್ದೀರಾ? ಆ ಮಳೆನಲ್ಲೇ ಕೂತು ಮಾಡಿ. ನೋವೆಲ್ಲ ಹತ್ತೀಗ ರಿಲೀಫ್ ಆಗಿದೆ, ಮನಸ್ಸು ಖುಷಿಯಾಗಿದೆ. ಈಗ ನಿಮ್ಮ ಮನಸ್ಸು ಮಳೆ, ಗುಡುಗು, ಮಿಂಚು, ಮಳೆ ಬಂದು ಮರಗಿಡಗಳೆಲ್ಲ ಕೂತಿದ್ದ ಧೂಳು ಕಸ ಎಲ್ಲ ಹೋಗಿ ಹಚ್ಚ ಹಸಿರಾಗಿ ಕಾಣ್ತಾ ಇದೆ. ರೋಡೆಲ್ಲ ಕ್ಲೀನಾಗಿ ಕಾಣಿಸ್ತಾ ಇದೆ, ಮರಗಿಡ ಎಲ್ಲ ಕ್ಲೀನಾಗಿ ಕಾಣಿಸ್ತಾ ಇದೆ. ಗ್ರೀನ್ ಅಂದರೆ ಗ್ರೀನು, ಹೊಳಿತಾ ಇದೆ ಹಂಗೆ ಗಿಡಗಳು. ಆ ಕಡೆ ಈಗ ನಿಮ್ಮ ಗಮನ ಹೋಗ್ತಾ ಇದೆ. ಯಾಕೆ ಅಂದರೆ ಮನಸ್ಸಲ್ಲಿದ್ದ ನೋವು ಕಮ್ಮಿ ಆಗಿದೆ. ಈಗ ಗಮನ ಹರಿಸುವಂತ ಮನಸ್ಸು ಬಂದಿದೆ. ಈಗ ನಿಮ್ಮ ಮನಸ್ಸು ಪ್ರಫುಲ್ಲವಾಗಿದೆ, ಪ್ರಶಾಂತವಾಗಿದೆ, ಸುಖವಾಗಿದೆ. ಸುತ್ತಲೂ ನೋಡ್ತಾ ಇದ್ದೀರಾ, ವಾವ್, ಮಳೆ ಈಗ ನಿಧಾನವಾಗಿ ನಿಂತಿದೆ.
ಮಳೆ ಬಂದು ನಿಂತ ಮೇಲೆ ವಾತಾವರಣ ಹೇಗಿದೆ ಅಂತ ಸೃಷ್ಟಿ ಮಾಡ್ಕೊಳ್ಳಿ. ಆ ಮಣ್ಣಿನ ಘಮ ನಿಮ್ಮ ಮೂಗನ್ನ ಸ್ಪರ್ಶಿಸ್ತಾ ಇದೆ. ಒಂದ್ಸರಿ ಜೋರಾಗಿ ಉಸಿರೆಳ್ಕೊಳ್ಳಿ. ಆ ಮಣ್ಣಿನ ವಾಸನೆಯನ್ನ ಫೀಲ್ ಮಾಡಿ. ಆ ಮಣ್ಣು ಘಮ್ ಅಂತ ಇದೆ. ಈಗ ತುಂಬಾ ಮಣ್ಣು ಕಾದು ಅದ್ರ ಮೇಲೆ ನೀರು ಬಿದ್ದಾಗ ಹೇಗಾಗುತ್ತೆ, ಆ ಮಣ್ಣಿನ ಪರಿಮಳ ತುಂಬಾ ಜನಕ್ಕೆ ಇಷ್ಟ. ಆ ಸ್ಮೆಲ್ಲನ್ನ ತಗೊಂಡಾಗ ನಿಮ್ಮ ಮೈಂಡು ರಿಲೀಫ್ ಆಗ್ತಾ ಇದೆ. ಹಾಗೆ ಹಚ್ಚ ಹಸಿರಾಗಿರೋ ಮರ ಗಿಡಗಳನ್ನ ನೋಡ್ತಾ ಇದ್ದೀರಾ. ಹಾಗೆ ಟಾರ್ ರೋಡೆಲ್ಲ ಫುಲ್ ಬ್ಲಾಕ್ ಆಗಿ ತೊಳೆದಿಟ್ಟಿರೋ ತರ ಕಾಣಿಸ್ತಾ ಇದೆ. ಕ್ಲೀನ್ ಆಗಿದೆ. ವಾತಾವರಣ ಎಷ್ಟು ಸ್ವಚ್ಛವಾಗಿದೆಯೋ ನಿಮ್ಮ ಮನಸ್ಸು ಕೂಡ ಅಷ್ಟೇ ಸ್ವಚ್ಛವಾಗಿದೆ. ಮನಸ್ಸಿಗೆ ಖುಷಿ ಆಗ್ತಾ ಇದೆ. ಒಂದು ಹೊಸ ಲೋಕಕ್ಕೆ ಬಂದ ಹಾಗೆ ನಿಮಗೆ ಅನುಭವ ಆಗ್ತಾ ಇದೆ. ತಣ್ಣನೆ ಗಾಳಿ ಬೀಸ್ತಾ ಇದೆ. ಮನಸ್ಸು ತುಂಬಾ ಖುಷಿ ಆಗ್ತಾ ಇದೆ. ವಾತಾವರಣ ನೋಡಿ, ಮನಸ್ಸಲ್ಲಿದ್ದಂಥ ಎಲ್ಲ ನೋವು ಹೋಗಿದೆ. ಎಲ್ಲರನ್ನು ಕ್ಷಮಿಸಿದ್ದೀರಾ. ಎಲ್ಲರ ಹತ್ರ ಸಾರಿ ಕೇಳಿದ್ದೀರಾ. ನಿಮಗೆ ನೋವು ಕೊಟ್ಟಂಥವ್ರು, ನೀವು ನೋವು ಕೊಟ್ಟಂಥವ್ರು. ಇನ್ನು ಮುಂದೆ ಹೊಸ ಜೀವನವನ್ನ ಶುರು ಮಾಡಬೇಕು. ಇವತ್ತಿನಿಂದ ಮಾನಸಿಕವಾಗಿ ನಾನು ಧೃತಿಗೆಡೋದಿಲ್ಲ, ಧೈರ್ಯವಾಗಿರ್ತೀನಿ. ಮನಸ್ಸಿಗೆ ಸಂಬಂಧಪಟ್ಟ ನೋವುಗಳನ್ನು ತಗೊಳ್ಳೋದಿಲ್ಲ ಮತ್ತು ಕೊಡೋದಿಲ್ಲ. ಸಾಧ್ಯವಾದಷ್ಟು ನಾನು ಈ ದಾರಿಯಲ್ಲಿ ನಡೀತೀನಿ ಅಂತ ಒಂದು ದೊಡ್ಡ ಸಂಕಲ್ಪವನ್ನ ಮಾಡಿ ಕುಣಿದು ಕುಪ್ಪಳಿಸ್ತಾ ಇದ್ದೀರಾ ಖುಷಿಗೆ. ಓ ಸೂಪರ್, ಇಂಥ ಒಂದು ದಿನ ಬರಬೇಕು, ಎಷ್ಟು ಚೆನ್ನಾಗಿದೆ. ಅದೇ ಅರ್ಧ ಗಂಟೆ ಇದ್ದ ನೋವು ಎಲ್ಲ ಹೋಗಿದೆ. ಈಗ ನಿಮ್ಮ ಮನಸ್ಸೇ ಚೇಂಜ್ ಆಗೋಗಿದೆ. ಈ ತರ ಇರಬೇಕು ವಾತಾವರಣ, ಹೀಗಿರ್ಬೇಕು. ಸ್ವಚ್ಛವಾದ ಗಾಳಿಯನ್ನ ತಗೋತಾ ಇದ್ದೀರಾ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಉಸಿರನ್ನು ಬಿಡ್ತಾ, ಉಸಿರು ಬಿಡುವಾಗ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್, ಎಲ್ಲ ರೀತಿಯಲ್ಲೂ ರಿಲ್ಯಾಕ್ಸ್. ಉಸಿರನ್ನು ಬಿಡುವಾಗ ಉಸಿರನ್ನ ತಗೊಳ್ಳಿ. ಇನ್ಹೇಲ್. ಉಸಿರನ್ನ ಬಿಡುವಾಗ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಇನ್ಹೇಲ್. ದೀರ್ಘವಾದ ಉಸಿರನ್ನ ತಗೊಳ್ಳಿ. ಅದು ನಿಮ್ಮ ದೇಹದಲ್ಲಿ ಹೊಸ ಚೈತನ್ಯವನ್ನ ತರಬೇಕು. ನೀವು ಉಸಿರನ್ನ ತಗೊಂಡು ಬಿಡುವಾಗ ಉಸಿರಿನ ಜೊತೆನಲ್ಲೇ ನಿಮ್ಮ ನೋವು ಸಂಕಟಗಳೆಲ್ಲ ಹೋಗಿ ರಿಲ್ಯಾಕ್ಸ್ ಆಗ್ಬೇಕು. ಉಸಿರನ್ನ ಬಿಡಿ. ಮತ್ತೊಮ್ಮೆ ಉಸಿರನ್ನ ತಗೊಳ್ಳಿ. ಉಸಿರನ್ನ ಬಿಡುವಾಗ ಐ ಆಮ್ ಟೋಟಲಿ ರಿಲ್ಯಾಕ್ಸ್. ಇನ್ನು ಯಾವುದೇ ತರದ ಸಮಸ್ಯೆ ನನ್ನನ್ನ ಕಾಡೋದಿಲ್ಲ. ಸ್ವಚ್ಛವಾದ ಮನಸ್ಸಿನಿಂದ ನಿರ್ಧಾರಗಳನ್ನ ತಗೋತೀನಿ. ಯಾವುದೇ ಆಮಿಷಕ್ಕೆ ಒಳಗಾಗೋದಿಲ್ಲ. ಗಡಿಬಿಡಿ ಮಾಡ್ಕೊಳ್ಳಲ್ಲ. ಹರೆಬರಿಯಾಗಿ ಓಡಲ್ಲ. ನನ್ನ ಜೀವನ ಸುಂದರವಾಗಿ, ಸುಖಮಯವಾಗಿ, ನಿಧಾನವಾಗಿ, ನನಗೆ ಬೇಕಾದ ಸ್ಪೀಡಲ್ಲಿ ನಾನು ಜೀವನವನ್ನ ನಡೆಸ್ತೀನಿ. ಇನ್ಮೇಲೆ ರಿಲ್ಯಾಕ್ಸ್. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಇಂಥ ಒಂದು ಒಳ್ಳೆ ದಿನ, ಇಂಥ ಒಂದು ಒಳ್ಳೆಯ ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ಯೂನಿವರ್ಸ್ಗೆ ಮತ್ತೆ ನೀವು ಇಷ್ಟಪಡುವಂತ, ನೀವು ನಂಬುವಂತ ದೇವರಿಗೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ಆ ಮಳೆಯ ವಾತಾವರಣದಿಂದ ಸಹಜ ಸ್ಥಿತಿಗೆ ಬನ್ನಿ. ಎರಡೂ ಕೈಗಳನ್ನ ರಬ್ ಮಾಡಿ. ನಿಮ್ಮ ಕಣ್ಣುಗಳಿಗೆ, ಮುಖಕ್ಕೆ ಚೆನ್ನಾಗಿ ಅದನ್ನ ಸ್ಪರ್ಶ ಮಾಡಿ. ನಿಮ್ಮ ಇಡೀ ದೇಹವನ್ನ ಸ್ಪರ್ಶ ಮಾಡಿ ಕೈಗಳಿಂದ. ಸ್ವಲ್ಪ ಕುತ್ತಿಗೆನ
ಎಡ ಬಲಕ್ಕೆ ಮಾಡಿ ಕೈ ಕಾಲುಗಳನ್ನು ಸ್ವಲ್ಪ ಅಲ್ಲಾಡಿಸಿ ಕೈಗಳನ್ನು ನೋಡುತ್ತಾ ನಿಮ್ಮ ಕರಗಳನ್ನು ನೋಡಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರ ದರ್ಶನಂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಗುಡ್ ಮಾರ್ನಿಂಗ್. ನೀರಿನ ಲೋಟವನ್ನ ಮಾರ್ನಿಂಗ್. ಇಟ್ಕೊಳ್ಳಿ. ನೀರಿನ ಲೋಟವನ್ನ ಇಟ್ಕೊಳ್ಳಿ. ನನ್ನ ಹತ್ರ ಇವತ್ತು ಲೋಟ ಇಲ್ಲ, ಬಾಟ್ಲಿದೆ ನೀರಿಂದು, ಬೇರೆದಲ್ಲ. ನೀರಿನ ಲೋಟವನ್ನ ತಗೊಳ್ಳಿ. ನಿಮ್ಮ ಭಾವನೆಗಳನ್ನ ನೀರಿಗೆ ಹೇಳಿ. ನಿಮ್ಗೇನ್ ಬೇಕು ಹೇಳಿ. ದುಡ್ಡು ಬೇಕಾ, ಆರೋಗ್ಯ ಬೇಕಾ, ಐಶ್ವರ್ಯ ಬೇಕಾ, ಸಕ್ಸಸ್ ಬೇಕಾ, ನೇಮ್ ಬೇಕಾ, ಫೇಮ್ ಬೇಕಾ, ಗೌರವ ಬೇಕಾ, ಯಶಸ್ಸು ಬೇಕಾ, ನಿಮ್ಗೇನ್ ಬೇಕಾ ಅದನ್ನ ನೀರ್ ಹತ್ರ ಹೇಳಿ. ನೀರಿಗೆ ಎಲ್ಲ ಕೊಡುವ ಶಕ್ತಿ ಇದೆ. ಹಾಗಾಗಿ ಏನು ಹೇಳಕ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಗಾಯತ್ರಿ ಮಂತ್ರವನ್ನಾದ್ರೂ ಹೇಳಿ. ಓಂ ಭೂರ್ ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಪಂಚಭೂತಗಳಲ್ಲಿ ಒಂದಾದ ಜಲವೇ, ನೀನು ನನ್ನ ಪ್ರಾಣಶಕ್ತಿಯನ್ನು ಜಾಗೃತಪಡಿಸಿದ್ದೀಯಾ. ನಿನ್ನನ್ನು ಸೇವಿಸಿದ ಕೂಡಲೇ ನನ್ನಲ್ಲಿರುವ ಪ್ರಾಣಶಕ್ತಿ ಜಾಗೃತವಾಗಿದೆ. ನನ್ನಲ್ಲಿ ಹೊಸ ಚೈತನ್ಯ ಬಂದಿದೆ. ಹೊಸ ಕೆಲಸಗಳನ್ನು ಮಾಡುವಂತ ಹುಮ್ಮಸ್ಸು ಬಂದಿದೆ. ನನಗೆ ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಗೌರವ, ಯಶಸ್ಸು ಎಲ್ಲವನ್ನೂ ಕೊಟ್ಟಿದ್ದೀಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್. I am a money magnet, I am a money magnet, I am a money magnet. I am healthy, I am healthy, I am healthy. I am wealthy, I am wealthy, I am wealthy. Thank you so much, thank you so much. I love you, I love you, I love you. Thank you, thank you, thank you. ಕುಡೀರಿ ನೀರನ್ನು. ಸೂಪರ್. ಕುಡಿದ್ರಾ? ಅಪ್ಪ ದೇವ್ರೆ, ಈ ಫೀಲ್ ಯಾರಿಗಾಗ್ತಾ ಇದೆ ನಿಟ್ಟುಸಿರು ಬಿಡ್ಬೇಕು ಅಂತ? ಇದನ್ನ NLP ನಲ್ಲಿ ರೈನ್ ಟೆಕ್ನಿಕ್ ಅಂತ ಕರೀತಾರೆ. ನಾನು ಸುಮ್ಮನೆ ಜಸ್ಟ್ ಚಿಕ್ಕದಾಗಿ ಮಾಡಿಸಿದ್ದೀನಿ, ಡೀಪ್ ಆಗಿ ಕರ್ಕೊಂಡು ಹೋಗಿಲ್ಲ. ಈ ರೈನ್ ಟೆಕ್ನಿಕ್ ಅಂತ ಒಂದಿದೆ, ಟಿವಿ ಟೆಕ್ನಿಕ್ ಅಂತ ಒಂದಿದೆ. ಟಿವಿ ಟೆಕ್ನಿಕ್ ಅಂದ್ರೆ ನಿಮಗೆ ಆಗಿರುವಂತ ಎಲ್ಲ ನೋವುಗಳು, ಬೇಜಾರುಗಳು ಎಲ್ಲವನ್ನು ನೀವು ದೃಶ್ಯ ಅಂದ್ರೆ ನಿಮ್ದೇ ಆದ ಪಿಕ್ಚರ್ ತರ ಮಾಡಿ ಟಿವಿನಲ್ಲಿ ನೋಡೋದು. ಅದು ಒಂದು ಟಿವಿ ಟೆಕ್ನಿಕ್ ಅಂತ ಇದೆ. ಇದು ರೈನ್ ಟೆಕ್ನಿಕ್ ಅಂತ. NLP ನಲ್ಲಿ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ನಲ್ಲಿ ಇದು ರೈನ್ ಟೆಕ್ನಿಕ್ ಅಂತ ಮಾಡಿಸ್ತಾರೆ, ಆಳವಾದ ನೋವನ್ನ ತೆಗಿಲಿಕ್ಕೆ. ಇದು ನಾನು ಜಸ್ಟ್ ಸ್ಯಾಂಪಲ್ ಆಗಿ ಮಾಡಿಸಿದ್ದೀನಿ, ಯಾಕಂದ್ರೆ ಇದನ್ನ ಮಾಡ್ಸಕ್ಕೆ 1 ಗಂಟೆಯಿಂದ 1.5 ಗಂಟೆ ಟೈಮ್ ಬೇಕಾಗುತ್ತೆ. ಬಟ್ ನಿಮ್ಗೆ ಈ ತರ ಏನಾದ್ರು ಆದಾಗ ಈ ರೈನ್ ಟೆಕ್ನಿಕ್ ನ ನಿಮಗ್ ನೀವೇ ಅಪ್ಲೈ ಮಾಡ್ಕೊಂಡ್ರೆ ಆದಷ್ಟು ರಿಲೀಫ್ ಆಗ್ತೀರಾ. ಇಲ್ಲ ಯಾರು ನಿಮ್ಗೆ ಗೈಡ್ ಮಾಡ್ತಾ ಇರ್ಬೇಕಂತಂದ್ರೆ ಅದು ತುಂಬಾ ಡೀಪ್ ಆಗಿ ಹೋಗಿ ಮನಸ್ಸಿನ ಆಳದಲ್ಲಿರುವಂತ ನೋವನ್ನ ತೆಗೆಯುವಂತ ಟೆಕ್ನಿಕ್ ಇದು ರೈನ್ ಟೆಕ್ನಿಕ್ ಅಂತ. ನಾನು ಅರ್ಧ ಗಂಟೆನಲ್ಲಿ ಮಾಡಿಸಿದ್ದೀನಿ ಇದನ್ನ. ಇದು 1 ಗಂಟೆಯಿಂದ 1.5 ಗಂಟೆ ಅದಕ್ಕೆ ನಾವು ಪ್ರಿಪೇರ್ ಆಗಿ, ಅಂದ್ರೆ ನಮ್ಮ ಮನಸ್ಸು ಅದಕ್ಕೆ ಪ್ರಿಪೇರ್ ಆಗಿ ನಾವಲ್ಲೋಗಿ, ನಾನೆಲ್ಲವನ್ನು ಅರ್ಧ ಗಂಟೆಲೇ ಮಾಡಿದ್ದೀನಿ. ಅದಕ್ಕೆ ರೆಡಿಯಾಗಿ ಆ ನೋವಿಗೆ ಹೋಗಿ ವಾಪಸ್ ಅದರಿಂದ ಹೊರಗೆ ಬಂದು ಲೈಫನ್ನು ಹೇಗೆ ಲೀಡ್ ಮಾಡ್ತಾ ಇದ್ದೀವಿ ಅಂತ ನಾವಿಲ್ಲಿ ರೆಡಿ ಮಾಡ್ಕೊಳ್ಳೋದು. ಅದಾದ್ಮೇಲೆ ಪ್ರಾಕ್ಟಿಕಲ್ ಆಗಿ ಅದೇ ತರ ನಾವು ಬದುಕಕ್ಕೆ ಪ್ರಯತ್ನ ಪಡೋದು.
ಈಗ ಗೊತ್ತಿಲ್ಲ ಯಾರ್ಯಾರಿಗೆ ಯಾವ ತರ ಸಮಸ್ಯೆ ಇತ್ತು, ಎಷ್ಟು ನೋವಿತ್ತು ಅಂತ. ಅದರಿಂದ ಎಷ್ಟು ಹೊರಗಡೆ ಬಂದಿದ್ದೀರಾ, ಎಷ್ಟು ಬಂದಿಲ್ಲ ಅಂತಾನೂ ಗೊತ್ತಿಲ್ಲ. ಯಾಕಂದ್ರೆ ಕೆಲವು ನೋವುಗಳು ಅಷ್ಟು ಆಳವಾಗಿರ್ತವೆ, ಆಗಲ್ಲ ಮರೆಯಕ್ಕೆ ಅಂತ. ಈ ಟೆಕ್ನಿಕ್ನ ನೀವು ಉಪಯೋಗಿಸಿ. ನಿಮಗೆ ಬೇಜಾರಾದಾಗ, ನಿಮಗೆ ತುಂಬ ನೋವಾದಾಗ ಈ ಟೆಕ್ನಿಕ್ನ ಉಪಯೋಗಿಸೋದ್ರಿಂದ ನಿಮಗೆ ಸ್ವಲ್ಪ ರಿಲೀಫ್ ಬರುತ್ತೆ. ಒಂದೇ ದಿವಸದಲ್ಲಿ ಆಗಲ್ಲ. ಇದು ಒಂದು ಟೆಕ್ನಿಕ್ ಇದೆ ಅಂತ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದು. ಯಾರಾದರೂ ನಿಮ್ಮ ಅನುಭವ ಹೇಳೋಂಗಿದ್ರೆ ಹೇಳಿ, ಇಲ್ಲಾಂದರೆ ಮಯೂರ್ಮ ಮಾಡಿ ಸೆಷನ್ನ ಹೆಂಗ್ ಮಾಡೋಣ. ನೋಡಿ, ಆಗಲೇ 6 ಗಂಟೆ 5 ನಿಮಿಷ ಆಗೋಯ್ತು. ಏನು ಓಡ್ತದೆ, ಟೈಮ್ ಓಡ್ತದೆ ಅನ್ನೋ ಗೊತ್ತಾಗಲ್ಲ. ಯಾರಾದರೂ ಮಾತಾಡಂಗಿದ್ರೆ ಮಾತಾಡಿ, ಇಲ್ಲ ಕಮೆಂಟ್ ಹಾಕಂಗಿದ್ರೆ ಹಾಕಿ. ಸ್ವಲ್ಪನಾದರೂ ರಿಲೀಫ್ ಆಗಿದೆ, ಒಂದು 10% ಆದರೂ ನನಗೆ ಏನು ಅಂದಾಜಾಗಿದೆ, ಅರ್ಥ ಆಗಿದೆ, ಯಾಕೆ ನನಗೆ ಇಷ್ಟು ಕಷ್ಟ ಆಗ್ತಾ ಇದೆ ಅಂತ ಗೊತ್ತಾಗಿದೆ. ಇನ್ಮೇಲೆ ಈ ತಪ್ಪನ್ನ ಮಾಡಲ್ಲ ಅಂತ ಯಾರಿಗಾರು ರಿಯಲೈಸ್ ಆಗಿದ್ರು ಕೂಡ ಹೇಳ್ಬೋದು. ಸಂಕಲ್ಪ ಸಿದ್ಧಿ ಅಂದ್ ಇಷ್ಟೇನೆ, ನಾವು ಮಾಡಿರೋ ತಪ್ಪುಗಳನ್ನ ತಿದ್ಕೊಳ್ಳೋದು, ಇನ್ ಮುಂದೆ ಆ ತಪ್ಪುಗಳನ್ನ ಮಾಡದೇ ಇರೋ ತರ ಜಾಗ್ರತೆ ವಹಿಸ್ಕೊಂಡು ಹೋಗೋದಷ್ಟೇ. ದಿನೇ ದಿನೇ ಒಂದೊಂದೇ ತಪ್ಪನ್ನ ರಿಲೀಫ್ ಕಳ್ಕೊಂಡ್ ಬಂದ್ರೆ ನಾವು ಹೊಸ ವಿಷಯಗಳನ್ನ, ಹೊಸ ವ್ಯಕ್ತಿಗಳನ್ನ, ಹೊಸ ಕೌಶಲ್ಯಗಳನ್ನ ತುಂಬ್ಕೊಳ್ಳೋಕ್ಕೆ ಮನಸ್ಸಲ್ಲಿ ಜಾಗ ಇರುತ್ತೆ. ಈಗ ಆಲ್ರೆಡಿ ಏನೋ ಕಸ ಕಡ್ಡಿ ಬೇಕಾಗಿದ್ದು ಬೇಡದೆಲ್ಲ ತುಂಬಿಟ್ಟಿದ್ದೀರಾ. ಇನ್ನೊಂದೇನೋ ಹೊಸಾದು, ಒಂದು ಚಿನ್ನನೋ ವಜ್ರನೋ ಬೆಳ್ಳಿನೋ ಬಂದಿದೆ, ಅದನ್ನೆಲ್ಲ ಹಾಕ್ತೀರಾ. ಜಾಗನೇ ಇಲ್ವಲ್ಲ, ಖಾಲಿ ಮಾಡ್ಕೋಬೇಕಲ್ವಾ. ಖಾಲಿ ಮಾಡಿ ನೀಟಾಗಿ ತೊಳೆದು ಸ್ವಚ್ಛ ಮಾಡಿಕೊಂಡು ಒಣಗಿಸಿದ್ರೆ ಬೇಕಾದಂಥ ಒಳ್ಳೆ ಆಹಾರ ಪದಾರ್ಥಗಳನ್ನ, ಒಳ್ಳೆ ಬಟ್ಟೆಗಳನ್ನ, ಒಳ್ಳೆ ಒಡವೆಗಳನ್ನ, ಒಳ್ಳೆ ವಿಷಯಗಳನ್ನ, ಒಳ್ಳೊಳ್ಳೆ ಏನು ನಮಗೆ ಖುಷಿ ಕೊಡುವಂಥ ವಸ್ತುಗಳನ್ನ ತುಂಬಕ್ಕೆ ಜಾಗ ಸಾಕಾಗುತ್ತೆ. ನಾವೇ ಮೊದಲೇ ಬೇಡದೇ ಇರೋದೆಲ್ಲ ಪಳಕು ಇಲ್ಲದೆ ಇರೋದನ್ನೆಲ್ಲ ತುಂಬಿಟ್ಕೊಂಡ್ಬಿಟ್ಟಿದ್ದೀವಿ. ಅದನ್ನ ತೆಗೆದೆ ಹೊಸದನ್ನ ತುಂಬಕ್ಕಾಗಲ್ಲ. ಸೊ ಹಾಗಾಗಿ ಆದಷ್ಟು ಈ ಟೆಕ್ನಿಕ್ನ ಯೂಸ್ ಮಾಡಿ ರಿಲೀಫ್ ಮಾಡ್ಕೊಳ್ಳಿ. ಸ್ವಲ್ಪ ನಿಮಗೆ ಸಮಾಧಾನ ಆಗುತ್ತೆ ಮನಸ್ಸಿಗೆ. ಈಗ 10 ವರ್ಷದಿಂದ ಒಂದೇ ನೋವಲ್ಲಿ ಅನುಭವಿಸ್ತಿರ್ತೀರ. ಆ ನೋವನ್ನ ಒಂದು ದಿವಸಕ್ಕೆ ತೆಗಿಯಕ್ಕಾಗಲ್ಲ. ಬಟ್ ಪ್ರಯತ್ನ ಪಟ್ರೆ ಒಂದು 10 ದಿವಸದಲ್ಲಿ, 15 ದಿವಸದಲ್ಲಿ, 1 ತಿಂಗಳಲ್ಲಿ ಅದರಿಂದ ಹೊರಗೆ ಬಂದು ಆ ನೋವೇ ನಿಮ್ಗೆ ಆಗಿರ್ಲಿಲ್ವೇನೋ ಅನ್ನೋ ಲೆವೆಲ್ಗೆ ನೀವು ಬದುಕ್ಬೋದು. ನಂಬ್ತೀರಾ ಇದನ್ನ? ಇನ್ನು ನೋವೊಳಗಡೆನೆ ಇದ್ದೀರಾ, ಏನ್ ಕಥೆ? ಯಾರು ಏನು ಹೇಳ್ತಾನೆ ಇಲ್ಲ. ಇಲ್ಲಿ ಯಾರೋ ಚಾಟ್ ಹಾಕಿದ್ದಾರೆ, ಏನು ಹೌದು ಅನ್ನಿಸ್ತಿದ್ಯಾ? ಹೋಗ್ಲಿ. ಅಥವಾ ಮೇಡಮ್ ನೋವೆಲ್ಲ ನೆನ್ಪು ಮಾಡ್ಬಿಟ್ಟು ಇನ್ನೂ ನೋವು ಜಾಸ್ತಿ ಆಗೋಯ್ತು ಅನ್ನಿಸ್ತಿದ್ಯಾ? ಅಲ್ಲ, ನನಗೊಂದು 10% ರಿಲೀಫ್ ಆಗಿದೆ. ಆಗಿದೆ ಅಲ್ವಾ? ಆರಾಮಾಗಿ ಎದ್ದು ಬೆಳಗ್ಗೆ ಕೂತಿದ್ವಿ, ಇಲ್ದೇ ಇರೋ ನೋವೆಲ್ಲ ನೆನ್ಪು ಮಾಡ್ಬಿಟ್ಟು ಬೇಜಾರು ಮಾಡ್ಬಿಟ್ರಿ ಅಂತ ಅನ್ನಿಸ್ತಿದ್ ಯಾರಿಗಾದ್ರು? ಅದು ಆ ನೋವುಗಳು ಅಷ್ಟು ಸುಲಭವಾಗಿ ಹೋಗಲ್ಲ. ಹೋಗಲ್ಲ. ಸ್ವಲ್ಪ ಬಟ್ ತೆಗಿಯೋ ಪ್ರಯತ್ನ ನಾವು ಮಾಡ್ಲೇಬೇಕು. ಎಷ್ಟು ದಿವಸ ತಗೊಂಡು ಹೋಗ್ತೀರಾ ಸರ್? ಹ್ಮ್. ಅದಿರೋವರೆಗೂ ನೀವು ಚೆನ್ನಾಗಿರಕ್ಕಾಗತ್ತಾ? ಆಗಲ್ಲ ತಾನೆ. ಸೊ ಅವಾಗ ಏನ್ ಮಾಡ್ಬೇಕು? ಆಪ್ಷನ್ ಇದೇನೆ. ಅವ್ರನ್ನ ಭಾರನ ಹೊತ್ಕೊಂಡಿರ್ತೀರಾ, ನಿಮ್ಗದು ಅವಶ್ಯಕತೆ ಇಲ್ಲ. ಏನ್ ಮಾಡ್ತೀರಾ? ನೋವಾದ್ರೆ ಹೆಗ್ಲ ಮೇಲೆ ಒಂದು ಭಾರನ ಹೊತ್ಕೊಂಡಿರ್ತೀರಾ, ನಿಮ್ಗದು ಯೂಸೇ ಇಲ್ಲ, ಸುಮ್ಮನೆ ಹೊತ್ಕೊಂಡಿರ್ತೀರಾ. ಅವಾಗ ಏನ್ ಮಾಡ್ತೀರಾ? ನಡೀತಾ ನಡೀತಾ ಕೈ ಕಾಲು ಸೋತೋಗುತ್ತೆ. ಅವಾಗ ಏನ್ ಅನ್ಸುತ್ತೆ? ಅಯ್ಯೋ, ಇದು ನನಗೆ ಉಪಯೋಗನೇ ಇಲ್ಲ, ಬೇಕಾಯ್ತು ನನಗೆ, ಬೇಡ ಅಂದ್ಬಿಟ್ಟು ನಡು ರಸ್ತೆನೆಲ್ಲ ಇಟ್ಬಿಟ್ಟು ಹೊಟ್ಟೋಗ್ತೀರಾ ತಾನೆ. ಫಿಸಿಕಲ್ ಏನಾದ್ರು ಹೊತ್ಕೊಂಡಿದ್ರೆ ನಿಮ್ಗೆ ಉಪಯೋಗ ಇಲ್ಲ ಅಂದ್ರೆ. ಈ ಕೆಲವ್ರು ಏನೋ ಒಂದು ಬೇಡದಿರೋ ವಸ್ತುನ ಇಟ್ಕೊಂಬತ್ತೀಯ, ಅದು ನಮ್ಗೆ ಯೂಸ್ ಇಲ್ಲ, ಏನಿಲ್ಲ, ಏನಕ್ಕೆ ಹೊತ್ಕೊಂಬತ್ತೀಯ? ಬಿಸಾಕತ್ತ ಅಂದ್ರೆ ಬಿಸಾಕ್ಬಿಟ್ಟು ಹೊಟ್ಟೋಗ್ತೀವಿ. ಆದ್ರೆ ಮನ್ಸಲ್ಲಿರೋ ನೋವು ನಂಗೆ ಬಿಸಾಕಕ್ಕಾಗಲ್ಲ. ಬಟ್ ಕ್ರಮೇಣ ಮಾಡ್ತಾ ಮಾಡ್ತಾ ಚೂರ್ ಚೂರೆ ಆಗ್ತಾ ಆಗ್ತಾ ಮೈಂಡ್ ಖಾಲಿ ಆಗುತ್ತೆ, ಮನಸ್ಸು ಖಾಲಿ ಆಗುತ್ತೆ. ಬರುವಂತ ದಿನಗಳನ್ನ ಸುಖವಾಗಿ ನೆಮ್ಮದಿಯಾಗಿ ಬದುಕಕ್ಕೆ ಅವಕಾಶ ಆಗತ್ತೆ. ಹೌದಾ ಅಲ್ವಾ? ನೋವನ್ನ, ಭಾರವನ್ನ ಇಳಿಸ್ಲಿಲ್ಲ ಅಂದ್ರೆ ಕಷ್ಟ ಯಾರಿಗೆ?
ನಮಗೆ ಒಂದು ಟೆಕ್ನಿಕ್ ಮಾಡಿದ್ರು ಒಂದು ಮೀಟಿಂಗ್ ಒಂದು ಟ್ರೈನಿಂಗ್ ಅಲ್ಲಿ. ಅದನ್ನ ನಾವು ಇಲ್ಲಿ ಮಾಡೋಣ ಇವತ್ತು. ನಿಮ್ಮ ಕೈಯಲ್ಲಿ ಏನಾದ್ರು ಒಂದು ವಸ್ತು ಇದ್ರೆ, ಮೊಬೈಲ್ ಇದ್ರೆ ಹಿಂಗ್ ಇಟ್ಕೊಳ್ಳಿ, ಕೈನ ನೀಚಿ, ಫುಲ್ಲು ಕೈನ ನೀಚಿ. ನೀಚಿ ಅಂದ್ರೆ ಗೊತ್ತಲ್ವಾ? ಹಿಂಗ್ ಉದ್ದ ಮಾಡಿ ಏನಾದ್ರು ಒಂದು ವಸ್ತು ಇಟ್ಕೊಳ್ಳಿ ಕೈಯಲ್ಲಿ. ಸ್ವಲ್ಪ ಒಂದು ಸಣ್ಣದು ಒಂದು ಮೊಬೈಲ್ ಒಂದು ಏನಾದ್ರು ಇಟ್ಕೊಳ್ಳಿ. ಏನೂ ಇಲ್ಲ ಅಂದ್ರೆ ಬರೀ ಕೈ ಆದ್ರೂ ಹಿಂಗೆ ನೀಡಿ ಕೂತ್ಕೊಳ್ಳಿ. ನಾನು ಕಾಣಿಸ್ತಿದ್ದೀನಾ? ಹಿಂಗೆ ನೀಡಿ ಕೂತ್ಕೊಳ್ಳಿ. ಇವತ್ತು ಸಂಡೇ, ಸ್ವಲ್ಪ ಒಂದು 5 ನಿಮಿಷ ಲೇಟ್ ಆದ್ರೂ ಓಕೆ, ಯಾರಿಗೂ ಎಲ್ಗೂ ಹೋಗಕ್ಕಿರಲ್ಲ ಅನ್ಕೋತೀನಿ ಬಹುಶಃ. ಇಟ್ಕೊಂಡಿದ್ದೀರಾ? ಸಂಜೆವರೆಗೂ ಇಟ್ಕೊಳ್ಳಿ ಹಿಂಗೇನೆ. ಸಂಜೆವರೆಗೂ ಇದೇ ರೀತಿ ಇಟ್ಕೊಂಡಿರ್ತೀರಾ? ಸಾಧ್ಯವಾ? ಒಂದ್ 5 ನಿಮಿಷ ಇಟ್ಕೊಬೋದು ಅಲ್ವಾ? 5 ನಿಮಿಷ ಅದ್ರ ಮೇಲೆ ಏನಾಗುತ್ತೆ? ನೋವು ಬರುತ್ತೆ, ಕೈ ಆಗಲ್ಲ. ನೋವು ನೋವು ಬರುತ್ತೆ. ಅವಾಗ ಏನ್ ಮಾಡ್ತೀರಾ? ಇಳಿಸ್ತೀನಿ. ಕೈ ಇಳಿಸ್ತೀರಾ ಅಲ್ವಾ? ಪ್ರಾಕ್ಟಿಕಲ್ ಆಗಿ ಮಾಡಿಸಿದ್ರೆ ಕೈ ಇಳಿಸ್ತೀನಿ, ನೋವನ್ನ ಕಮ್ಮಿ ಮಾಡ್ಕೋತೀನಿ ಅಂತೀರಾ. ಇದೇ ತರ ನೋವುಗಳನ್ನ ನಿಮ್ ಮನ್ಸಲ್ಲಿ ಎಷ್ಟೊತ್ತವರೆಗೂ ಇಟ್ಕೊಂಡಿರ್ತೀರಾ? ಇಳಿಸುವಂತ ಪ್ರಯತ್ನ ಮಾಡಲ್ವಾ? ಎಸ್ ಕರೆಕ್ಟ್. ಎಷ್ಟು ಬಾರ ಅದೇ ರೀತಿ ಮಾಡ್ತೀರಾ? ಅದೇ ರೀತಿ ಭಾರವನ್ನ ಇಳಿಸ್ಬೇಕು ನಾವು, ಮನಸ್ಸಲ್ಲಿರೋ ಭಾರವನ್ನ. ಹಾ, ಇದನ್ನ ಈಗ ನಿಮ್ಗೆ ಕಷ್ಟ ಆಗ್ತಾ ಇದೆ. 5 ನಿಮಿಷ ಆದ ತಕ್ಷಣ ಇಟ್ಕೊಂಡಿರಿ, ಯಾರು ಇಳಿಸ್ಬೇಡಿ, ನೋವು ಆಗ್ಬೇಕು. ಇದೇ ರೀತಿ ಮನಸ್ಸಿನ ನೋವನ್ನು ಇಳಿಸ್ಕೊಳ್ಳೋಂತ ಪ್ರಯತ್ನ ಮಾಡ್ಬೇಕು. ಎಷ್ಟೊತ್ತು ಇದೇ ತರ ಅದೇ ನೋವಿನ ಬಗ್ಗೆ, ಅದೇ ವ್ಯಕ್ತಿ ಬಗ್ಗೆ, ಅದೇ ಕಷ್ಟದ ಬಗ್ಗೆ ಯೋಚನೆ ಮಾಡ್ತೀರಾ? ಆಗತ್ತಾ? ಸಾಧ್ಯವಾ? ಸೇಮ್ ಇದನ್ನ ನೀವು ಮನಸ್ಸಿಗೆ ಅಪ್ಲೈ ಮಾಡ್ಕೋಬೇಕು. ಎಷ್ಟೊತ್ತು ಇಟ್ಕೋತೀರಾ ಮನಸ್ಸಲ್ಲಿ? ಬೇಡ ತಾನೆ, ಕರೆಕ್ಟ್. ತೆಗೆದು ಬಿಸಾಕಿ. ಕೈ ನೋವು ಬಂತು ಅಲ್ವಾ? ಹಾ, ಇದು ಎಷ್ಟು ಈಸಿ ನೋಡಿ. ಅಯ್ಯೋ ಸಾಕೈತಿ, ಇಳಿಸ್ಬಿಡು ಅಂತ ಇಳಿಸ್ಕೋತೀವಿ. ಅದೇ ತರ ಮನ್ಸಲ್ಲಿರೋ ನೋವನ್ನು ಇಳಿಸ್ಕೋಬೇಕು, ಖುಷಿಯಾಗಿರ್ಬೇಕು. ಈ ಟೆಕ್ನಿಕ್ ನ ನೀವು ಮಾನಸಿಕವಾಗೂ ಅಪ್ಲೈ ಮಾಡ್ಬೇಕು. ಎಷ್ಟೊತ್ತು ಕ್ಯಾರಿ ಮಾಡ್ತೀರಪ್ಪ ಹಿಂಗೆ? ಎಷ್ಟು ಸಾಧ್ಯ ಆಗುತ್ತೆ ಹೇಳಿ ನೀವೇ? ಇಲ್ಲ ಮೇಡಮ್, ನಾನು ಜೀವನ ಪೂರ್ತಿ ಈ ನೋವಲ್ಲೇನೆ ಬದುಕ್ಬಿಡ್ತೀನಿ ಅಂತ ಅನ್ನಿಸ್ತಾ ಇದ್ರೆ ನಾವೇನು ಮಾಡಕ್ಕಾಗಲ್ಲ, ಬದುಕಿ, ನಿಮ್ ಹಣೆ ಬರ. ಇಲ್ಲ ಮೇಡಮ್, ಇದನ್ನ ರಿಲೀಫ್ ಮಾಡ್ತೀನಿ, ಇದನ್ನ ಇಲ್ಲೇ ಬಿಡ್ತೀನಿ, ಇನ್ನ ಬರುವಂತ ಸ್ವೀಟ್ ಮೆಮೊರೀಸ್ನ, ಒಳ್ಳೆ ಕ್ಷಣಗಳನ್ನ ನಾನು ಅನುಭವಿಸ್ತೀನಿ ಅಂದ್ರೆ ನಿಮ್ ಹಣೆ ಬರ. ನಾನು ಫಸ್ಟ್ ಡೇನೆ ಹೇಳಿದ್ದೆ, ನಿಮ್ಮ ಜೀವನದ ಶಿಲ್ಪಿ ಯಾರು? ನೀವೇ. ಶಿಲ್ಪಿನ ಕೆತ್ಕೊಳ್ಳೋಕೆ ಬೇಕಾದಂತ ಟೂಲ್ಸ್ ಯಾರ ಹತ್ರ ಇರ್ಬೇಕು? ನಿಮ್ಮ ಹತ್ರನೇ ಇರ್ಬೇಕು. ಬೇರೆಯವ್ರಿಗೆ ಉಳಿ ಸುತ್ತಿಗೆ ಕೊಟ್ರೆ ಕೈ, ಕಾಲು, ಕಿವಿ, ಮೂಗು, ಲಾಸ್ಟಿಗೆ ಮನಸ್ಸನ್ನು ಕೆತ್ತಿ ಬಿಸಾಕ್ತಾರೆ ಅಂತ ಹೇಳಿದೆ ಅಲ್ವಾ? ಹಾಗೇನೆ ನೋಡಿ, ಪ್ರಾಕ್ಟಿಕಲಿ ಕೈ ನೀಚ್ಕೊಂಡು 5 ನಿಮಿಷ ಇರಿ ಅಂದ್ರೆ ಆಗ್ಲಿಲ್ಲ ನಿಮ್ಗೆ. ಸೊ ಮನ್ಸಲ್ಲಿರೋ ನೋವನ್ನ ಯಾಕೆ ಇಟ್ಕೊಂಡಿದ್ದೀರಿ? ಅದು ವೆರಿ ಪ್ರೀಶಿಯಸ್, ತುಂಬಾ ಬೆಲೆ ಬಾಳುವಂತ ನೋವು, ಬಿಡಕ್ಕಾಗಲ್ಲ, ಇರ್ಲೇಬೇಕು. ದಿನೇ ದಿನೇ ನನ್ನನ್ನ ಚುಚ್ಚುತ್ತಾ ಇರ್ಬೇಕು ಪಿನ್ ತಗೊಂಡು. ನೋಡು ಹಿಂಗಾಯ್ತು ಅಂತ ನನಗೆ ಹರ್ಟ್ ಮಾಡ್ತಾ ಇರ್ಬೇಕು. ಅವಾಗ್ಲೇ ನನಗೆ ಏನೋ ಒಂಥರ ನೋವಿನಲ್ಲೂ ಸುಖವಿದೆ ಅಂತಾರಲ್ಲ, ಹಂಗೆ. ಓಕೆ, ಇನ್ಮೇಲೆ ನೀವೇ ಡಿಸಿಷನ್ ಮಾಡಿ, ಏನು ಇಟ್ಕೋಬೇಕು, ಏನು ಇಟ್ಕೋಬಾರ್ದು, ಯಾವ ನೋವು ತಗೋಬೇಕು, ತಗೋಬಾರ್ದು, ಯಾವುದನ್ನ ರಿಲೀಫ್ ಮಾಡ್ಕೋಬೇಕು, ಮನಸ್ಸನ್ನ ಹಗ್ರ ಮಾಡ್ಕೋಬೇಕು. ಇದು ನನಗೆ ಲೆಕ್ಕ ಇಲ್ಲ, ಇದನ್ನ ಇಟ್ಕೊಂಡು ನನಗೇನು ಉಪಯೋಗ ಇಲ್ಲ ಅನ್ನುವಂಥ ಎಲ್ಲ ವಿಷಯಗಳನ್ನು ತೆಗೆದು ಬಿಸಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದು ದಿವಸಕ್ಕಾಗಲ್ಲ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ? ಈಗ ಯಾರಿಗೂ ಏನು ಹೇಳಕ್ಕಿಲ್ಲ ಅಂದ್ರೆ ಮಯೂರ್ಮ ಮಾಡೋಣ. ಮಯೂರ್ಮ, ಮಯೂರ್ಮ. ನನ್ನ ಕಡೆಯಿಂದ ಸಕಲ ಜೀವರಾಶಿಗಳಿಗೆ, ಭೂಮಂಡಲಕ್ಕೆ ಪ್ರೀತಿಯ ನಮನ.
ಒನ್ಸ್ ಅಗೇನ್ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಪ್ರಪಂಚದ ಎಲ್ಲ ಜೀವರಾಶಿಗಳಿಗೆ, ಜನರಿಗೆ, ಎಲ್ಲರಿಗೂ ಪ್ರೀತಿಯ ನಮನ, ಆಶೀರ್ವಾದಗಳು. ಪ್ರತಿದಿನ ನಾನು ಹೇಳೋದಿಲ್ಲ, ತಥಾಸ್ತು ನೀವೇ ಹಾಕ್ಬೇಕು. ನಿನ್ನೆ ಯಾಕೆ ಯಾರು ಹಾಕ್ಲಿಲ್ಲ? ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ನನ್ನ ಕಡೆಯಿಂದ ತಥಾಸ್ತು, ನಾನು ಮಾಡ್ತಾ ಇರುವಂತ ಕೆಲಸಕ್ಕೆ ನಿಮ್ಮ ಕಡೆಯಿಂದ ತಥಾಸ್ತು. ತಥಾಸ್ತು ಹಾಕಿ ತಥಾಸ್ತು. ಗುಡ್ ಮಾರ್ನಿಂಗ್ ಹೇಳಿ. ಇನ್ಮೇಲೆ ಎಲ್ಲರೂ ಪ್ರತಿಯೊಬ್ರು ತಥಾಸ್ತು ಹಾಕ್ಬೇಕು. ಅದು ನಿಮ್ಮಗಳ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಆಶೀರ್ವಾದ ಅಥವಾ ಒಳ್ಳೆಯ ಬಯಕೆ, ಒಳ್ಳೆ ವಿಶಸ್ ನಿಮ್ಗೆ ಇರ್ಲಿ ಅಂತ. ಈಗಿನ ಕಾಲದಲ್ಲಿ ವಿಶ್ ಮಾಡೋದೇ ಕಮ್ಮಿ ಜನ. ಅಂಥದ್ರಲ್ಲಿ ನಾವು ಬೇರೆಯವ್ರಿಗೆ ವಿಶ್ ಮಾಡ್ಬೇಕು. ಅವ್ರು ಮಾಡಕ್ ಹೊರಟಿರ್ತಕ್ಕಂಥ ಕೆಲ್ಸಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ವಿಶ್ ಮಾಡ್ಬೇಕು. ಅದಕ್ಕೆ ತಥಾಸ್ತು ಅನ್ನೋದು. ಈಗ ಮೇಲೆ ಕೆಟ್ಟ ಮಾತಾಡ್ಬೇಡ, ದೇವ್ರು ತಥಾಸ್ತು ತಥಾಸ್ತು ಅಂತಿರ್ತಾರೆ. ದೇವತೆಗಳು ತಥಾಸ್ತು ದೇವತೆಗಳೇ ಇದ್ದಾರೆ ಅಲ್ವಾ? ಅವ್ರು ತಥಾಸ್ತು ಅಂದ ತಕ್ಷಣ ಆಗ್ಬಿಡುತ್ತೆ. ಹಾಗೆ ನೀವು ಮಾಡಿರೋ ಕೆಲ್ಸಕ್ಕೆ, ನೀವು ಮಾಡ್ತಾ ಇರೋ ಕೆಲ್ಸಕ್ಕೆ ತಥಾಸ್ತು ಅಂತಂದ್ರೆ ಒಳ್ಳೇದಾಗ್ಲಿ ನಿಮ್ಗೆ ಅಂತ ನಾವು ವಿಶ್ ಮಾಡೋದು. ಸೊ ಪ್ರತಿಯೊಬ್ರು ತಥಾಸ್ತು ಹಾಕ್ಬೇಕು. ಇನ್ಮೇಲೆ ಸೆಷನ್ ಎಂಡ್ ಆಗುವಾಗ ನಿಮ್ಮ ಇವತ್ತಿನ ದಿನ ಶುಭಕರವಾಗಿರಲಿ. ಸಂಡೇ ಆಲ್ಮೋಸ್ಟ್ ಎಲ್ಲರೂ ಎಂಜಾಯ್ ಮೂಡಲ್ಲಿ ಇರ್ತೀರಾ. ಸೊ ನಮ್ಮ ಸಂಕಲ್ಪ ಸಿದ್ಧಿನಲ್ಲಿ ಸಂಡೇ ಮಂಡೇ ಎಲ್ಲ ಏನೂ ಇಲ್ಲ. ಪ್ರತಿ ದಿವಸ ಕ್ಲಾಸ್ ಇರುತ್ತೆ. ಎಲ್ಲಾದ್ರೂ ನಾನು ಹೊರಗಡೆ ಇದ್ರೆ ಒಂದು 5 ನಿಮಿಷ ಬರಕ್ಕೆ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ಬಿಟ್ರೆ ಕ್ಲಾಸ್ ಅಂತೂ ಪ್ರತಿ ದಿವಸ ಇರುತ್ತೆ. ಸಂಡೇ ರಜೆ ಅಂತ ಮೈಂಡ್ ಸೆಟ್ ಮಾಡ್ಕೋಬೇಡಿ. ನೋವಿಗೆ, ಕಷ್ಟಕ್ಕೆ, ಯಶಸ್ಸಿಗೆ ಸಂಡೇ ಮಂಡೇ ಅನ್ನೋದಿಲ್ಲ. ನಾವು ಮಾಡ್ಕೊಂಡಿರೋದು ಸಂಡೇ ಮಂಡೇ ಸಾಟರ್ಡೆ ಎಲ್ಲ. ಪ್ರತಿ ದಿವಸ ಕ್ಲಾಸ್ ಇರುತ್ತೆ. ನಾಳೆ ಏನಾದ್ರು ಜರ್ನಿನಲ್ಲಿ ಇದ್ರೆ, ಬಸ್ ಒಳಗಡೆ ಇರೋವಾಗ, ಜರ್ನಿ ಮಾಡೋವಾಗ ನಾನು ಹಿಂದಿನ ದಿವಸನೇ ಹೇಳ್ತೀನಿ ನಾಳೆ ಕ್ಲಾಸ್ ಇಲ್ಲ ಅಂತ. ಅವತ್ತೊಂದು ದಿವಸ ಚೆನ್ನಾಗಿ ನಿದ್ದೆ ಮಾಡೋದಲ್ಲ, ಅವತ್ತು ನೀವು 5 ಗಂಟೆಗೆ ಎದ್ದು ಮೆಡಿಟೇಷನ್ ಏನಾದ್ರು ಮಾಡಿ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆನಾ? ಓಕೆ. ಹೆಂಗು ಇವ್ರು ನೀವು ಬಸ್ಸಲ್ಲಿ ಇದಾರಂತೆ, ನಿದ್ದೆ ಮಾಡೋಣ. ಇನ್ಮೇಲೆ ನಿದ್ದೆ ಮಾಡಂಗಿಲ್ಲ. 5 ಗಂಟೆಗೆ ಎದ್ದೇಳಲೇಬೇಕು. ಶತಾಯ ಗದಾಯ ಏನೇ ಆಗ್ಲಿ. ನೀವು ಓಕೆ. ರೆಡಿ ಆದ್ರೆ ಬೇರೆ Yes. ಚಾಲೆಂಜ್ ತಗೊಳಕ್ಕೆ ರೆಡಿ ಆಗ್ತೀರಾ ಅಂತ ಅರ್ಥ. ಓಕೆನಾ? ಓಕೆ, ಬಾಯ್, ಟೇಕ್ ಕೇರ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಓಕೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ನಮಸ್ಕಾರ. ತಥಾಸ್ತು. ನಮಸ್ಕಾರ ಹೇಳಿ. ತಥಾಸ್ತು. ಗುಡ್ ನಮ್ಮ ಮಾರ್ನಿಂಗ್. ಕಡೆಯಿಂದ ತಥಾಸ್ತು. ನಮ್ಮ ಕಡೆಯಿಂದ ಕೂಡ ಎಲ್ಲರಿಗೂ ತಥಾಸ್ತು. ಇಂದಿನ ದಿನ ಶುಭವಾಗಿರಲಿ. ಓಕೆ, ಸೆಷನ್ ಅನ್ನ ಎಂಡ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್. ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ, ಎಂಜಾಯ್ ಮಾಡಿ. Bye. ಥ್ಯಾಂಕ್ ಯು. ಥ್ಯಾಂಕ್ ಯು.